ಈ ಶ್ರವಣ ಯಾರ ಬಾಯಿಲೆ ಹೇಳಿಸ್ತಾನ ಪರಮಾತ್ಮ, ಯಾರ ಇಂದ ಕೇಳಿಸ್ತಾನಂತ ಕೇಳಿದ್ರ ಇಲ್ಲಿ ತುಕಾರಾಮ್ ಹೇಳ್ಕೊಂಡ್ ಬರ್ತಾನ, ಯಾರಲ್ಲಿ ಪುಣ್ಯ ಅನ್ನುವ ಮಾರ್ಗ ಐತೋ ಆ ಪುಣ್ಯ ಇದ್ದವ್ರಿಗೆ ಮಾತ್ರ ಕೇಳಾಕಸ್ತಾನಂತ ಹೇಳ್ತಾರ ಇಲ್ಲಿ ತುಕಾರಾಮ್. 14ನೇ ಅಧ್ಯಾಯ. ಸರ್ವ ಯೋನಿಶ್ಯ ಕೌಂತೆಯ ಮೂರ್ತ ಸಂಭವತಿಯ ತಾಸಂ ಬ್ರಹ್ಮ ಮೂರ್ಧೋನಿರಂ ಬೀಜ ಪ್ರದಾಪಿತ. ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ಸೃಷ್ಟಿ ಮಾಡಿದನೋ, ಯಾರು ಸೃಷ್ಟಿ ಮಾಡಿದ್ರೆ ಬ್ರಹ್ಮ ಸೃಷ್ಟಿ ಮಾಡಿದ, ಬೀಜವನ್ನ ಸೃಷ್ಟಿ ಮಾಡಿದ. ಲಯಕರ್ತ ಯಾರು? ವಿಷ್ಣುದೇವ ಲಯಕರ್ತನಾದ, ಶಂಕರ ಪರಮಾತ್ಮ ಅಂತ್ಯಕರ್ತನಾದ. ಯಾಕಂದ್ರ ಇಲ್ಲಿ ಯಾವ ಗಣಾರಿ ಇದೆ ಅಂತಂದ್ರ ನಮ್ಮ ಮನುಷ್ಯ ಜನ್ಮ ಏನದಲ್ಲ ಇದು ಮನುಷ್ಯ ಗಣ ಅಂತ ಹೇಳ್ತಾರೆ. ಇದು ದೇವಲೋಕದೊಳಗಿರೋದು ದೇವಗಣ, ಪಾತಾಳ ಲೋಕದೊಳಗಿರುವುದು ಯಾವುದು? ದೈತ್ಯ ಗಣ. ಅಂದ್ರ ಗಣದೊಳಗ ಈ ಮನುಷ್ಯ ದಾರಿ ತಪ್ಪಿದ ಅಂದ್ರ ಅವ ದೈತ್ಯ ಗಣಕ್ಕೆ ಇರ್ತಾನ್ರಿ ಅಂತ ಹೇಳ್ತಾರೆ. ಇವ್ರು ದೈತ್ಯ ಗಣಕ್ಕೆ ಇರ್ತಾನ. ಸರ್ವ ಯೋನಿಶ್ಯ ಕೌಂತೆಯ ಮೂರ್ತ ಸಂಭವತಿಯ. ಮನುಷ್ಯನ ಸಂಭವ ಹೆಂಗಿರ್ಬೇಕಂದ್ರ ಪುಣ್ಯ ಮಾರ್ಗದ ಕಡೆ ಇರ್ಬೇಕು ಅಂತ ಹೇಳ್ಕೊಂಡ್ ಬರ್ತಾರೆ. ಈ ಪುಣ್ಯ ಮಾರ್ಗ ಹೆಂಗ ನಮಗ್ ಸಿಗ್ತತ್ರಿ ಅಂತ ಕೇಳಿದ್ರ, ಪುಣ್ಯವಾವೆ ಗೀತಾ ಸಜ್ಜನಾಚೆ ನಾವೇ. ಪುಣ್ಯ ಮಾರ್ಗ ಸಿಗಬೇಕು, ನಮ್ಮಲ್ಲಿ ಪುಣ್ಯ ಜಮಾಯಿಸ್ಬೇಕಂದ್ರ ಯಾರ ಮಾರ್ಗ ಹಿಡಿಬೇಕ್ರಿ? ಸತ್ಸಂಗ ಮಾರ್ಗನ ಹಿಡಿಬೇಕಂತಾರ. ಇಲ್ಲಿ ಸತ್ಸಂಗತ್ವ ನಿಸ್ಸಂಗ, ನಿಸ್ಸಂಗತ್ವ ನಿರ್ಮೂಲ, ನಿರ್ಮೂಲತ ಜೀವನ್ ಮುಕ್ತಿ. ಜೀವನ್ ಮುಕ್ತಿ ಆಗ್ಬೇಕಂದ್ರ ಯಾವ ಸಂಘ ಹಿಡಿಬೇಕಂತ ಕೇಳಿದಾಗ ಸತ್ಸಂಗ ಹಿಡೀರಿ ಅಂತ ಹೇಳ್ತಾರ. ಈ ಸತ್ಸಂಗದಿಂದ ಪುಣ್ಯ ಅನ್ನೋದು ನಮ್ಮಲ್ಲೇ ಜಮಾಸ್ತೈತಿ ಅಂತ ಹೇಳತ್ತಾರ. ಪುಣ್ಯ ಜಮಾಯಿಸಿದ್ರೆ ಏನಾಗ್ತೈತ್ರಿ ಅಂತ ಕೇಳಿದ್ರ, ಪುಣ್ಯ ಮಾಡಿದ್ರ ಸ್ವರ್ಗವನ್ನ ಸೇರುವೆ, ಪಾಪ ಮಾಡಿದ್ರ ನರಕ ಭೋಗಿಸುವೆ ಅಂತ ಹೇಳ್ತಾರ. ಪುಣ್ಯ ಮಾಡಿದ್ರ ಸ್ವರ್ಗ ಸೇರುವೆ, ಪಾಪ ಮಾಡಿದ್ರ ನರಕ ಭೋಗಿಸುವೆ. ಅಂದ್ರ ಸತ್ಯ ಹೇಳಿದ್ರೆ ನೀ ದೇವಲೋಕಕ್ಕೆ ಹೋಗುವೆ, ಅಸತ್ಯ ಹೇಳಿದ್ರೆ ನರಕವಾಸಿ ಆಗುವೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರ, ಮನುಷ್ಯನಲ್ಲಿ ನಾವು ನೀವೆಲ್ಲ ಈ ನಾಮಸ್ಮರಣೆ ಮಾಡುತ್ತಾ ಬರ್ತೇವಲ್ಲ, ಇಲ್ಲೊಂದು ಏನ್ರಿ ಅಂದ್ರ ನಾಮವನ್ನ ನಿಮ್ಮ ಶರೀರಕ್ಕೆ ಅಂಟಿಸಿಕೊಳ್ರಿ ಅಂತಾರ. ನಿಮ್ ಬಾಯಲ್ಲಿ ಸದಾ ಇರ್ಬೇಕು. ಅದ್ ಹೆಂಗಿರ್ಬೇಕ್ರಿ ಅಂತ ಕೇಳಿದ್ರ, ಈಗ ನೀರಿನೊಳಗೆ ನಮಗ್ ಇಸಾಕ್ ಬರುದಿಲ್ಲ. ಇಸಾಕ್ ಬರ್ಲಿಲ್ಲ ಅಂದ್ರ ಅವ ಪ್ರಯತ್ನ ಏನ್ ಮಾಡ್ತಾನ್ರಿ? ಒಂದ್ ಡಬ್ಬಿ ಕಟ್ಕೊಂತಾನ. ಡಬ್ಬಿ ಕಟ್ಕೊಂಡು ಜಿಗಿತಾನ ನೀರಾಗ. ಎದ್ರ ಬರಾಸ್ ಮ್ಯಾಲ ಜಿಗಿತಾನವ? ಒಂದ್ ಡಬ್ಬಿ ಐತಿ ಅಂತ ನೀರಾಗ ಜಿಗಿತಾನ. ನೀರಾಗ ಜಿಗದಂದ್ರ ಆ ಡಬ್ಬಿ ಮುನಿಗ್ ಕೊಡ್ತೈತೇನ್ರಿ? ಅವ್ನ ಮುನಿಗಿ ಕೊಡೋದಿಲ್ಲ. ಅದ ಅವ್ನ್ ಮತ್ತೆ ಎಬಸ್ತೈತ್ರಿ. ಬರೀ ಆ ಡಬ್ಬಿ ಮ್ಯಾಲ ಬರವಾಸಿಟ್ಟು ನೀರಾಗ ಜಿಗಿದ್ರ ಅದು ಮುನಿಗ್ ಕೊಡವಲ್ದ್ರಿ. ಆ ಡಬ್ಬಿ ಬರೀ ಖಾಲಿ ಡಬ್ಬಿ ಮುನಿಗ್ ಕೊಡವಲ್ದ. ಅದಕ್ಕಿಲ್ಲಿ ಪರಮಾತ್ಮ ಏನಂತಾನಂದ್ರ, ನನ್ನ ನಾಮದ ಮ್ಯಾಲ ನೀವ್ ವಿಶ್ವಾಸ ಇಟ್ಟು ಈ ಸಂಸಾರ ಸಾಗರದೊಳಗ ನೀವಿದ್ರ ಬರೀ ಆ ಡಬ್ಬಿ ಅವನ್ ಮುನಿಗ್ ಕೊಡವಲ್ದಲ್ಲ, ಈ ಸಂಸಾರ ಸಾಗರದೊಳಗ ನಾನು ಬರೇ ನನ್ನ ಮ್ಯಾಲ ನಾಮದ ಮ್ಯಾಲ ನೀವು ವಿಶ್ವಾಸ ಇಟ್ರ ನಿಮ್ಮ ಸಂಸಾರದೊಳಗ ನಾ ಮುನಿಗ್ ಕೊಡೋದಿಲ್ಲ ಅಂತ ಪರಮಾತ್ಮ ಹೇಳ್ತಾನ. ನಿಮ್ನ ಮುನಿಗಿ ನೋಡಲಾರ್ದೆ ನಾ ಕಾಯ್ತೇನೆ ಅಂತ ಹೇಳ್ತಾನ ಪುಣ್ಯಾತ್ಮರಿ. ಅಂದ್ರ ಪುಣ್ಯ ಎಲ್ಲೈತಿ ಅಂತ ಕೇಳಿದ್ರ, ಪುಣ್ಯ ಯಾರು ಮಾಡಿದ್ರು ಅಂತ ಕೇಳಿದ್ರ, ಧೃತರಾಷ್ಟ್ರ 11 ಕ್ಷೇಣಿ ಇತ್ತು. ಪುಣ್ಯ ಮಾಡಿದ್ರಿ, ಪುಣ್ಯ ಗೊತ್ತಾಗ್ಲಿಲ್ಲ ಅವ್ರಿಗೆ. ಪಾಂಡವರು ಏನ್ ಮಾಡಿದ್ರು? ಪುಣ್ಯ ಮಾರ್ಗವನ್ನು ಹಿಡಿದು ಹೋದ್ರು. ಪುಣ್ಯ ಮಾರ್ಗ ಮಾಡಿ ಹಿಡಿದು ಹೋದ್ರ ದುರ್ಯೋಧನ ಏನ್ ಮಾಡಿದಾರೆ ಅಂದ್ರ, ಅರಿಗಿನ ಮನೆಯನ್ನ ಹಾಕಿದವ್. ಅರಿಗಿನ ಮನಿ ಒಳಗಿರಿ ಚಲೋ ಮನಿ ಒಳಗ ಅಂತೇಳಿ ಅವ್ರನ್ನ ಅರಿಗಿನ ಮನಿ ಒಳಗ ಹಾಕಿ ಅದಕ್ಕ ಏನ್ ಮಾಡಿದ? ಬೆಂಕಿಯನ್ನು ಹಚ್ಚಿದ. ಅರಿಗಿನ ಮನಿ ಒಳಗ ದಾಟೋದು ಕಷ್ಟ ಆಯ್ತು. ಆದ್ರೆ ಯಾರಲ್ಲಿ ಅವ್ರು ದಾಟಬೇಕಾದ್ರೆ ಯಾವ ಕಾರಣದಿಂದ ದಾಟಿದ್ರು? ಅವರಲ್ಲಿ ಇರುವ ಧರ್ಮದಿಂದ. ಆ ಧರ್ಮ ಅವ್ರನ್ನ ಕಾಪಾಡ್ತು. ಆ ಕೃಷ್ಣ ಪರಮಾತ್ಮ ಹಿಂದ್ ಇದ್ದ ಅಂತ ಹೇಳಿ ಅವರನ್ನ ಪಾರ್ ಮಾಡ್ತೋದು. ಅಂದ್ರ ಮಾಡಿದ ಧರ್ಮ, ಮಾಡಿದ ಪುಣ್ಯ ನಮ್ಮ ಯಾವ ಕಟಬಂದಿನೊಳಗೆ ಸಿಕ್ಕೊಂಡಿರ್ತೇವಲ್ಲ ಅದು ಪಾರ್ ಮಾಡ್ತೈತಿ ಅಂತ ಹೇಳ್ತಾರೆ. ಹಿಂಗ ಪಾರಾಗಬೇಕಾದ್ರ ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಪಾಪ ಪುಣ್ಯ ಎಲ್ಲೈತ್ರಿ ಅಂತ ವಿವರಣೆ ಮಾಡಂತಂದ್ರ ಏನ್ ಹೇಳ್ತಾರ ಇಲ್ಲಿ ಮಾತ್ಮರು?
ನೀನು ಅಷ್ಟು ದೂರ ಹೋಗ್ಬೇಡ್ರಿ ನಾತಾರ ಅವ್ರು. ಧೃತರಾಷ್ಟ್ರ ಪಾಪ ಮಾಡಿ ನರಕ ಸೋಸಿದ, ಪಾಂಡುರಾಜ ಪುಣ್ಯ ಮಾಡಿ ಸ್ವರ್ಗ ಸೇರಿದ. ಎರಡು ಯಾರ್ರಿ ಅವರು? ಅಣ್ಣ ತಮ್ಮರೇ ಅವರು, ಒಂದ ತಾಯಿ ಮಕ್ಕಳ. ಪಾಪ ಮಾಡಿದವ ನರಕ ಸೇರಿದ, ಪುಣ್ಯ ಮಾಡಿದವ ಸ್ವರ್ಗ ಸೇರಿದ. ಇಷ್ಟು ದೂರ ನೀವು ಹೋಗ್ಬೇಡ್ರಿ ಅಂತಾರಲ್ಲಿ ಸಂತರು. ಈ ಬಾಯಿಂದ ಒಳ್ಳೇದ್ ಮಾತಾಡಿದ್ರೆ ಪುಣ್ಯ ಆಗ್ತೈತಿ, ಕೆಟ್ಟಿದ್ ಮಾತಾಡಿದ್ರೆ ಪಾಪ ಆಗ್ತೈತಿ. ಪಾಪ ಪುಣ್ಯ ಎಲ್ಲಿ ಹುಡುಕ್ರಿ ಅಂದ್ರೆ ನಿಮ್ಮ ಬಾಯಿ ಒಳಗೈತಿ ಪಾಪ ಪುಣ್ಯ ಅಂತ ಹೇಳ್ತಾರ. ನೀವು ಒಳ್ಳೇದ್ ಮಾತಾಡಿದಂದ್ರೆ ಪುಣ್ಯ ಆಗ್ತೈತಿ, ಮತ್ ಕೆಟ್ಟಿದ್ ಮಾತಾಡಿದಂದ್ರೆ ಪಾಪ ಆಗ್ತೈತಿ. ಅದಕ್ಕೆ ನೀವು ಪಾಪದ ಬೆಣ್ಣ ಹತ್ಬೇಡ್ರಿ, ಪುಣ್ಯದ ಮಾರ್ಗ ಹಿಡೀರಿ, ಪುಣ್ಯದ ಬೆಣ್ಣ ಹತ್ರಿ ಅಂತ ಹೇಳ್ತಾರ. ನಾಮ ಅನ್ನೋದು ಏನೈತ್ರಿ ಅಂದ್ರ ಇದು ಅಚಲವಾದ ಈ ಭೂಮಿ ಮೇಲ, ಈ ಭೂಮಿ ಅದ್ರ ಮ್ಯಾಗ ನಿಂತತ್ರಿ ಅಂತ ಕೇಳಿದ್ರೆ ಹೇಳತ್ತಾರ ಇಲ್ಲಿ ಅವ್ರು. ಬರೇ ಒಂದ್ ರಾಮನ್ನು ನಾಮದ ಮ್ಯಾಲ ಈ ಭೂಮಿ ನಿಂತತಿ ಅಂತ ಹೇಳತ್ತಾರ. ಅಂದ್ರ ಅದು ನಾಮ ಈ ಭೂಮಿ ಮ್ಯಾಲ, ಈ ಭೂಮಿ ಹೆಂಗ ನಿಂತತ್ರಿ ಅಂದ್ರ ಈ ಮನಿ ಹೆಂಗ ನಿಂತತ್ರಿ? ಒಂದು ಕಂಬದ ಮ್ಯಾಲ ನಿಂತತಿ. ಒಂದು ಕಂಬ ತಪ್ಸಿದ್ರ ಮನಿ ಅದ್ರಾಗ ಬೀಳ್ತತಿಲ್ರಿ. ಹಂಗಿ ಜಗತ್ ಎದ್ರ ಮ್ಯಾಲ ನಿಂತತಿ ಅಂದ್ರ ಈ ನಾಮನ್ನು ಕಂಬ ಐತಿ, ಆ ಕಂಬದ ಮ್ಯಾಲ ನಿಂತತಿ ಅಂತ ಹೇಳ್ತಾರ. ನಾಮನ್ನು ಕಂಬದ ಮ್ಯಾಲ ನಿಂತೈತಿ. ಈ ನಾಮವನ್ನು ಸದಾ ಯಾರು ನೀವು ನಿಮ್ಮ ಬಾಯಿ ಒಳಗ ಸದಾ ನುಡಿತೀರಲ್ಲ, ಪರಮಾತ್ಮ ಏನಂತಾರ? ನಾ ಇಂಥವ್ರು ಸ್ವಾಧೀನ ಆಗ್ತೀನಿ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಕೇಳ್ಕೊಂಡ್ ಬರ್ತಾರ. ಹಿಂಗ ಏನಾತ್ರಿ ಅಂದ ಒಬ್ಬ ಬಹಳ ಲೋಭಿಷ್ಠ ಇದ್ದ. ಅದು ಭಕ್ತಿ ಅನ್ಕಿ ಖಂಡಿತವಾಗಿ ಮಾಡ್ತಿದ್ದ, ಭಕ್ತಿ ನಿಷ್ಠಾವಂತ ಇದ್ದ. ಆದ್ರೆ ಲೋಭ ಅನ್ನೋದು ಅವನಲ್ಲಿ ಹೊಕ್ಕೊಂಡಿತ್ತು. ಅವ್ ಏನ್ ಮಾಡಿದಾರೆ ಅಂದ್ರ ಕಾಶಿ ಯಾತ್ರಾ ಮಾಡಿದ, ದ್ವಾರಕಾ ಮಾಡಿದ, ಚೈತ್ರವನ್ನ ಎಲ್ಲ ಕ್ಷೇತ್ರದೊಳಗೂ ಆ ಭಗವಂತನ ಬೆಣ್ಣ ಹತ್ತುಕೊಂಡು ಹೋದ. ಮುಂದ ಕಾಶಿ ಒಳಗ್ ಹೋದಾಗ ವಿಠಲ ರುಕ್ಮಣಿ ದೇವಿ ಏನ್ ಮಾತಾಡ್ಕೊಂಡ್ರಂದ್ರ, ರುಕ್ಮಣಿ ಹೇಳಿದಂತ, ಪಾಂಡುರಂಗ ಎಷ್ಟು ಭಕ್ತಿ ಅದ, ನಾ ಇವ್ ಏನ್ ಕೇಳ್ತಾನ ಕೊಟ್ಟು ಬಿಡು ಅಂತ ಹೇಳಿ ರುಕ್ಮಣಿ ದೇವಿ ಹೇಳಿದಂತ. ಪಾಂಡುರಂಗಂದ ನಾ ಕೊಡ್ತೇನೆ ಕರೆ, ಅವ್ನ್ ಕೊಟ್ಟೇನಿ ಸಾಕಷ್ಟು ಐತಿ, ಅವನಲ್ಲಿ ಲೋಭ ಅನ್ನೋದು ಹೋಗವಲ್ದು. ಲೋಭ ಅಂದ್ರೆ ಏನೈತಿ? ಲೋಭದಂತ ಎಷ್ಟು ಅದು ಕಾಡ್ತತಿ ಅಂತ ಕೇಳಿದ್ರ, ವಾಮನ ಅವತಾರದೊಳಗ ಶ್ರೀಕೃಷ್ಣ ಪರಮಾತ್ಮ ವಾಮಾಗಿದ್ದ. ಬಲಿ ಚಕ್ರವರ್ತಿ ತನ್ನ ಈ ಆಸ್ತಿಯನ್ನೆಲ್ಲ ಸ್ವಾಧೀನ ಮಾಡ್ಕೊಂಡಿದ್ದ. ಬಲಿ ಚಕ್ರವರ್ತಿ ಎಲ್ಲ ಆಸ್ತಿ ಸ್ವಾಧೀನ ಮಾಡ್ಕೊಂಡಿದ್ದ. ಲೋಭದ ಕಡೆ ಮನಸ್ಸು ಮಾಡಿದ್ರ ವಾಮ ಅವತಾರದೊಳಗ ಪರಮಾತ್ಮನ ಭಿಕ್ಷಾ ಕೇಳಾಕಸ್ತಂತ್ರಿ. ನನಗ್ ದಾನ ಮಾಡು, ಮೂರ್ ಪಾದ ಮಾಡಂತ ಕೇಳಿನಿಲ್ರಿ, ಅವನ್ನ ಕೇಳಾಕತ್ತಿತ್ತಂತ ಲೋಭ. ಅದಕ್ಕ ಲೋಭದಿಂದ ನೀವ್ ಎಚ್ಚರಿರಿ ಅಂತಾರ ಅವ್ರು. ನೀವ್ ಎಚ್ಚರ ಆಗ್ಬೇಕು ಅಂತಾರ. ಯಾವಾಗ ಲೋಭದಿಂದ ಇದ್ದ, ರುಕ್ಮಣಿ ದೇವಿ ಹೇಳಿದ್ರು ಕೊಡಂದಾಗ ಪರಮಾತ್ಮಂದ ಇಲ್ಲ ಲೋಭ ಅನ್ನೋದೈತಿ ಅವನಲ್ಲಿ, ಅವನಲ್ಲಿ ನಾವು ಒಂದು ಸ್ವಲ್ಪ ಏನಾದ್ರೂ ಇಸ್ಕೊಂಡ್ರೆ ಅವಂಗ ಕೊಡಾಕ್ ಬರ್ತೈತಿ ಅಂತ ಪರಮಾತ್ಮ ಹೇಳಿದ್ರು. ಹಂಗಾರೆ ಹೋಗ್ರಿ ಇಸ್ಕೊಂಡ್ ಬರೋಗ್ರಿ. ಯಾವಾಗ ಕಾಶಿ ಕ್ಷೇತ್ರದೊಳಗ ಆ ಮೆಟ್ಟಿನ ಮ್ಯಾಲ ಕುಂತಿದ್ದ, ಅವನ ಹೆಸರೇನ ಶಿವಪಂತ ಅಂತ ಹೇಳ್ತಾರ್ರಿ. ಅವ್ನಿಗೆ ಶಿವಪಂತ. ಶಿವಪಂತ ಕಾಶಿ ಕ್ಷೇತ್ರದ ಮೆಟ್ಟಿನ ಮ್ಯಾಲ ಕುಂತಿದ್ದ. ಹಿಂಗ್ ಹೋದಾರಿ ಪರಮಾತ್ಮಂದ ಹುಡುಗನ ಅವತಾರ ತಗೊಂಡ್ ಹೋದ. ನನಗ ಭಿಕ್ಷಾ ಅಂದಾರಿ. ಇಲ್ಲಪ್ಪ, ನಾನು ಕಾಶಿ ಒಳಗ ಜಳಕ ಮಾಡಿ ಈಗ ಊಟ ಮಾಡತ್ತೀನಿ, ನಾನು ಮುಂದ ದ್ವಾರಕಾಕ್ ಹೋಗ್ತೇನೆ, ಅಲ್ಲಿ ಕೊಡ್ತೇನೆ ದಾನ, ಇಲ್ಲಿ ಕೊಡುದಿಲ್ಲ ಅನ್ನಂತ ಪರಮಾತ್ಮಂದಂತ. ದಾನವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ ಪರಮಾತ್ಮ. ಹೇಳಿದ ದಾನ ಧರ್ಮದ ಮೂಲ. ಅದು ದಾನ ಏನ್ ಮಾಡ್ತೈತಿ? ನಿನ್ನ ಧರ್ಮಕ್ಕೆ ಓದಿಸ್ತೈತಿ. ಧರ್ಮ ಎಂತಾದೈತಿ ಅಂತ ಕೇಳಿದ್ರ, ಧರ್ಮ ಎಷ್ಟು ಅಜರಮಾಗಿ ಐತಿ ಅಂತ ಕೇಳಿದ್ರ ಇಲ್ಲಿ ಹೇಳ್ತಾರ ಅವರು, ಬೆಂಕಿ ಏನೆಲ್ಲ ಸುಡ್ತತಿ ಏನ್ರಿ? ಧರ್ಮ ಸುಡಾಕ್ ಆಗ್ತತಿ ಅಂತ ಕೇಳ್ತಾರ. ಇಲ್ಲಿ ಧರ್ಮ ಸುಡಾಕ್ ಆಗ್ತತಿ ಏನಂತ. ಧರ್ಮ ಸುಡಾಕ್ ಆಗುದಿಲ್ಲ ಬೆಂಕಿ ಕೈಲಿ. ಆ ಬೆಂಕಿ ಧರ್ಮ ಹೆಂಗ್ ಸುಡಾಕ್ ಆಗುದಿಲ್ಲ, ಆ ಧರ್ಮ ಹೇಳ್ತೈತಿ ಅಂತ. ಆ ಧರ್ಮ ಬೆಂಕಿ ಸುಟ್ಟು ಹಾಕೋ ಕಿಮ್ಮತ್ ಧರ್ಮದಲ್ಲಿ ಐತಿ ಅಂತ ನೋಡ್ರಿ. ಧರ್ಮದಲ್ಲಿ ಐತಿ, ಇಷ್ಟು ಪವರ್ ಐತಿ ಅಂತ ಧರ್ಮದಲ್ಲಿ. ಅದಕ್ಕ ಧರ್ಮ ಧರ್ಮಿಷ್ಠನ ಆಗು ಅಂತ ಹೇಳ್ತಾರ. ಧರ್ಮ ರಕ್ಷಿತಿ. ಆ ಧರ್ಮ ಯಾರನ್ನ ರಕ್ಷಣೆ ಮಾಡ್ತತಿ ಅಂತ ಕೇಳಿದ್ರ, ನೀ ಯಾರು ಮಾಡಿದಾರ ಧರ್ಮ ಅವ್ರನ್ನ ರಕ್ಷಣೆ ಮಾಡಾಕ ಧರ್ಮ ಐತಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಎದ್ರ ಬೆಣ್ಣ ಹತ್ತದ್ರಿ? ಧರ್ಮದ ಬೆಣ್ಣ ಹತ್ತುದು ಅಂತ.
ಮುಂದ ಏನಾತ್ರಿ ಅಂತಂದ್ರ ಐತ್ರಿ ಇವ ಶಿವಪಂತ ದ್ವಾರಕಕ್ಕೆ ಬಂದ. ದ್ವಾರಕದೊಳಗು ಒಂದು ಹುಡುಗನ ಅವತಾರ ತಗೊಂಡಿದ್ದ ಪರಮಾತ್ಮ ಭಿಕ್ಷಾಂಧೇಯಿ ಅಂದರಿ. ಇಲ್ಲಪ್ಪ ನಾನು ಇಲ್ಲಿ ಭಿಕ್ಷಾ ನೀಡುದಿಲ್ಲ, ಮುಂದ ಪಂಡ್ರಿ ಕ್ಷೇತ್ರದೊಳಗ ನೀಡ್ತಾನೆ ಭಿಕ್ಷಾ ಅಂದರಿ. ದೇವ್ರ ಕಾಡಾಕತ್ತಾರಿ ಅಂದ್ರ ಮೆಟ್ಟಿಗೆ ಹೆಚ್ಚು ಮಠ ಬಿಡುದಿಲ್ಲ ಅಂತ. ಏನ್ರಿ ಕಾಡುದಿಲ್ಲ, ಭಗವಂತ ಯಾರಿಗೆ ಕಾಡಿಲ್ಲ, ಆದ್ರ ಉದ್ಧಾರ ಮಾಡಾಕ ಕಾಡ್ತಾನ, ಕೆಟ್ಟಿದ್ ಮಾಡಾಕನ್ಕಿ ಪರಮಾತ್ಮ ಕಾಡೋದಿಲ್ಲ. ಮುಂದ ಪಂಡ್ರಿ ಕ್ಷೇತ್ರದೊಳಗ್ ಕೊಡ್ತೇನೆ ಅಂದಂತ. ಏನೋ ಸ್ವಲ್ಪ ಒಂದು ರೊಟ್ಟಿಯರ ಕೊಡು ಅಂದಂತ ಪರಮಾತ್ಮ. ನೋಡ್ರಿ, ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗತ್ತಿಗೆ ಅನ್ನ ಹಾಕಾವೆ ಪರಮಾತ್ಮ. 84 ಲಕ್ಷ ಯೋನಿಗೆ ಅನ್ನ ಹಾಕು ಪರಮಾತ್ಮ ಕೇಳತ್ತಾನ. ಒಂದ್ ಅರ್ಧ ರೊಟ್ಟಿಯರ ಕೊಡು ಅಂತ ಕೇಳತ್ತಾನ. ಇವೇನಂದರಿ, ಇಲ್ಲಪ್ಪ ನಾ ದ್ವಾರಕಾದೊಳಗ ನೀಡುದಿಲ್ಲ, ಇನ್ನು ಮುಂದೆ ಪಂಡ್ರಿ ಕ್ಷೇತ್ರಕ್ಕೆ ಹೋಗ್ತೇನೆ, ಪಂಡ್ರಿ ಕ್ಷೇತ್ರದೊಳಗ ನಾನು ಏನಾದ್ರೂ ಪ್ರಸಾದ ಮಾಡ್ತೇನೆ ಅಂದರಿ. ಆಯ್ತು ಹೋಗು ಅಂದರಿ. ಆಯ್ತು ಹೋಗಂದ. ಮತ್ತ ಎಲ್ಲಾ ಕ್ಷೇತ್ರ ಮಾಡ್ಕೊಂಡಾರಿ. ದ್ವಾರಕಾದ್ ಮಾಡ್ಕೊಂಡು ಪಂಡ್ರಿ ಕ್ಷೇತ್ರಕ್ಕೆ ಬಂದ. ಚಂದ್ರಭಾಗ ಸ್ನಾನ ಮಾಡಿದ. ಚಂದ್ರಭಾಗ ಸ್ನಾನ ಮಾಡಿ ತನ್ನ ವಿಧಾನಗಳ ಮಾಡ್ಕೊಂಡ, ಪೂಜೆ ನೇಮಾದಿಗಳನ್ನ ಮಾಡ್ಕೊಂಡ, ಹರಿಪಾಠ ಅಂದ, ಅಭಂಗ ಅಂದ, ಪಂಡ್ರಿನಾಥನ್ ವಿನಂತಿ ಮಾಡ್ಕೊಂಡ ಊಟ ಮಾಡಿದ್ರ ಆತಂತ. ಊಟ ಕುಂತ ಕುಂದ್ರಗುಡ್ದಾಗ ಬಂದಾರಿ ಭಿಕ್ಷಾಂದೇವಿ ಅಂದ. ಏನ್ ಗಂಟು ಬಿದ್ದವಪ್ಪ ನನಗೆ ದರಿದ್ರ ಅಂದಾರಿ. ಏನ್ ಗಂಟು ಬಿದ್ದೇವ? ಕಾಶಿ ಒಳಗ ಬಂದ, ದ್ವಾರಕದೊಳಗ ಬಂದ, ಮತ್ತಿಲ್ಲಿ ಪಂಡ್ರಿ ಕ್ಷೇತ್ರದೊಳಗ ಕಾಡಾಕತ್ತ. ನಾನ್ ನೀಡಬಾರ್ದಂತ ಮನಸ್ನ್ಯಾಗ ಬಂತಂತ್ರಿ. ಅಂದ್ರ ವಿನಾಶ ಕಾಲಕ್ಕ ವಿಪರೀತ ಬುದ್ಧಿ. ಮನುಷ್ಯನಿಗೆ ವಿನಾಶ ಕಾಲ ಬಂತಂದ್ರ ಅದು ವಿಪರೀತ ಬುದ್ಧಿಗೆ ಹೋದಸ್ತೈತಿ ಅಂತ. ಅದು ಸಾಮಾನ್ಯವಲ್ಲ ಅಂತ ಹೇಳ್ತಾರ. ಅಂದ್ರೆ ವಿಪರೀತ ಬುದ್ಧಿ ಹೆಂಗ ಕಾಡ್ತೈತಿ ಅಂದಾಗ ಇಲ್ಲೊಂದು ಮಾತು ಹೇಳ್ತಾರ ಪುಣ್ಯಾತ್ಮರೇ. ಅಕ್ಬರ್ ಬಾದ್ಶಾ ಬೀರ್ಬಲ್ ಕೇಳಿದಂತ. ಏನಂತ ಕೇಳಿದಾರಿ? ದೇವ್ರು ಹೆಂಗದಾನ, ದೇವ್ರು ಏನ್ ಮಾಡ್ತಾನಂತ ಕೇಳಿದಂತ್ರಿ ಬೀರ್ಬಲ್ಲಾಗ. ಬೀರ್ಬಲ್ಲ ಏನ್ ಮಾಡ್ತಿ, ಎಲ್ಲಾ ಒಳ್ಳೇದನ್ನ ಮಾಡ್ತಿದ್ದ. ಅವ್ನು ಬಾಳ ಜ್ಞಾನಿವಂತ ಕರೆ. ಆ ದೇವ್ರನ್ನ ಏನ್ ಮಾಡ್ತಾನ, ದೇವ್ರ ಹೆಂಗದಾನ ಅಂತ ಹೇಳಿದ್ರೆ ಹೆಂಗ್ ಹೇಳ್ಬೇಕ್ರಿ? ಜಡ ಬಂತ್ರಿ ಬೀರ್ಬಲ್ಲಾಗ. ಬೀರ್ಬಲ್ಲಾಗ ಜಡ ಬಂತು. ಮುಂದ ಮನಿಗೆ ಬಂದ ಚಿಂತಗ್ರಸ್ತನಾಗಿ ಮುಕ್ಕೊಂಡಾರಿ ಬೀರ್ಬಲ್ಲ. ಅವನ ಮಗಳು ಒಂದ್ 5 ವರ್ಷದ ಬಾಲಿತ್ತಂತ್ರಿ. ಅಪ್ಪ ನೀವ್ ಎಂದು ಚಿಂತಗ್ರಸ್ತರಾದವ್ರಲ್ಲ, ಯಾಕೆ ನೀವು ಮಕ್ಕೊಂಡ್ರಿ ಅಂತ ಕೇಳ್ತಂತ. ಮತ್ತ ನಾನು ಅಕ್ಬರ್ ಬಾದ್ಶಾ ರಾಜ, ಈ ರಾಜ ಆಡಳಿತದೊಳಗ ನಾನು ಬೀರ್ಬಲ್ಲದೀನಿ. ಮತ್ತ ನನ್ನ ಕೇಳಾಕತ್ತಾನ. ಏನಂತ ಕೇಳ್ತಾನಂತಂದ್ರ, ದೇವ್ರು ಹೆಂಗದಾನ, ದೇವ್ರು ಏನ್ ಮಾಡ್ತಾನಂತ ಕೇಳಾಕತ್ತಾನ. ದೇವ್ರು ಹೆಂಗದಾನ, ದೇವ್ರು ಏನ್ ಮಾಡ್ತಾನಂತ ಕೇಳ್ತಾನಪ್ಪ ಅಂತಂತ್ರಿ ಹುಡುಗಿ. ಹೌದು, ಏನ್ ದೊಡ್ಡ ಮಾತಪ್ಪ, ನಾನ್ ಹೇಳ್ತೇನೆ ಅಂತಂತ್ರಿ ಹುಡುಗಿ. ನಾನ್ ಹೇಳ್ತೇನೆ, ಮತ್ ಹೇಳಂಗಾರ ಏನ್ ಹೇಳ್ತಿ ಅಂದಂತ. ಆ ರಾಜ್ಯಸಭಾಕ್ ಹೋಗಿ ನಾನು ನಿಲ್ಲಿಸು, ಅವತ್ತು ನಾ ಉತ್ತರಿಸ್ತೇನೆ ಅಂತ ಹೇಳ್ತಂತ್ರಿ. ಬರೀ 5 ವರ್ಷದ ಹುಡುಗಿ ಹೇಳ್ತಂತೆ. ಆಯ್ತು ನಡಿಯವ ಹಂಗ ರಾಜವಾಡ್ಯಕ್ ಅಂತ ಹೇಳಿ ರಾಜವಾಡ್ಯಕ್ ಹೋದ್ರಂತ. ಅಕ್ಬರ್ ಬಾದ್ಶಾ ಕೇಳಿದಂತ, ಬೀರ್ಬಲ ಮತ್ತ ದೇವ್ರು ಹೆಂಗದಾನ, ದೇವ್ರು ಏನ್ ಮಾಡ್ತಾನ, ನಾ ಉತ್ತರವನ್ನ ಕೇಳಿದ್ಯಾ, ನೀವು ಹೇಳಿಲ್ಲ, ಅದನ್ನ ಉತ್ತರ ಹೇಳ್ರಿ ಅಂತ ಹೇಳಿದಂತ್ರಿ ಅಕ್ಬರ್ ಬಾದ್ಶಾ. ಅವ ಬೀರ್ಬಲ್ ಅಂದ, ನನಗನ್ಕಿ ಹೇಳಕ್ ಆಗ್ಲಿಲ್ಲಪ್ಪ, ಮತ್ ಇದೇನ್ ನನ್ ಮಗಳ ಒಂದ್ 5 ವರ್ಷದ ಬಾಲೈತಿ, ಈ ಕೂಸಿ ಹೇಳ್ತತಿ. ಆಯ್ತಂಗಾರ, ಅಲ್ಲೋ ನಿನಗ ಹೇಳಕ್ ಆಗಿಲ್ಲ ಅಂದ್ರೆ ಈ ಕೂಸಿ ಹೇಳ್ತೈತಿ ಅಂದ್ರೆ ಏನಿದು ಅಂತ ಕೇಳಿದಂತ. ಅವಾಗ ಜ್ಞಾನೇಶ್ವರ ಮೌಲ್ಯವ್ರ ಒಂದ್ ಮಾತು ಹೇಳ್ತಾರ, ಮ್ಯಾ ಬೋಲವಿಲಾ ವೇದ ಬೋಲೆ, ಮ್ಯಾ ಚಾಲವಿಲಾ ಸೂರ ಚಾಲೆ, ಮ್ಯಾ ಹಾಲವಿಲಾ ಪ್ರಾಣ ಹಾಲೆ, ಜೋ ಜಗಾತಿ ಚಾಳಿತ್. ಒಂದ ಪ್ರವಚನ ಹೇಳ್ಬೇಕಾದ್ರೂ ಪರಮಾತ್ಮನ ಆಜ್ಞೆ ಬೇಕಂತ್ರಿ. ಒಂದು ಸೂರ್ಯ ಉದಯ ಆಗ್ಬೇಕಾದ್ರೂ ಪರಮಾತ್ಮನ ಆಜ್ಞೆ ಬೇಕಂತ. ಮನುಷ್ಯಂದ ಒಂದು ಜಲಂ ಹೋಗ್ಬೇಕಾದ್ರೂ ಪರಮಾತ್ಮನ ಆಜ್ಞೆ ಬೇಕಂತ. ಅದು ಬರಬೇಕಾದ್ರೂ ಪರಮಾತ್ಮನ ಆಜ್ಞೆ ಬೇಕಂತ. ಪರಮಾತ್ಮನ ಆಜ್ಞೆ ಇಲ್ಲ ಎಂದು ಆಗೋದಿಲ್ಲ ಅಂತ ಹೇಳ್ತಾರೆ. ಯಾವಾಗ ಹುಡುಗಿ ಹೇಳ್ತೈತೇನಪ್ಪ, ಹೇಳ್ತೈತೆ ಅಂದಂತ ಬೀರ್ಬಲ್ಲ. ಅಕ್ಬರ್ ಬಾದ್ಶಾ ಕೇಳಿದಂತ, ಏ ತಂಗಿ, ಮತ್ತ ನೀ ಹೇಳ್ತೇನಂತಿದಿ, ದೇವ್ರ ಹೆಂಗದಾನ, ದೇವ್ರ ಏನ್ ಮಾಡ್ತಾನ, ಅದನ್ನ ಉತ್ತರ ಹೇಳು ಅಂತ ಕೇಳಿದಂತ. ಅವಾಗ ಹುಡುಗಿ ಕೇಳ್ತಂತ್ರಿ ಏನಂತ, ಯಪ್ಪ ನಾ ಹೇಳ್ತೇನೆ ಕರೆ,
ಹೇಳವ್ರು ಎಲ್ಲಿರ್ಬೇಕು ಕೇಳವ್ರು ಎಲ್ಲಿರ್ಬೇಕಂತ ಕೇಳ್ತಂತ. ಹೇಳವ್ರು ಎಲ್ಲಿ ಕುಂದ್ರಬೇಕು ಮತ್ತೆ ಕೇಳವ್ರು ಎಲ್ಲಿ ಕುಂದ್ರಬೇಕಂತ ಕೇಳ್ತಂತ್ರಿ. 5 ವರ್ಷದ ಬಾಲೆ ಮತ್ ಹೇಳವ್ರ ಮ್ಯಾಗ ಕುಂದ್ರಬೇಕು ಸಿಂಹಾಸನ ಮ್ಯಾಗ, ಕೇಳವ್ರ ಕೆಳಗ್ ಕುಂದ್ರಬೇಕ, ಇದು ನೇಮ್ ಐತಿ ಅಂತೇಳಿ ಅಕ್ಬರ್ ಬಾಷಾ ಹೇಳಿನಂತ. ಮತ್ ನೀ ಮ್ಯಾಗ ಅದಿನ ತೆಳಗದನ್ನ ಹೆಂಗ್ ಹೇಳಿ ಅಂತ ಹೇಳ್ತಂತ್ರಿ ಹುಡುಗ. ನೀ ಮ್ಯಾಗದಿದಿ ಮತ್ ನಾ ತೆಳಗದನಿ, ನಾ ಹೆಂಗ್ ಹೇಳಿ ಅಂತ. ಮತ್ ನೀ ತೆಳಗ್ ಬಾ, ನಾ ಮ್ಯಾಗ ಹೋಗ್ತೇನಲ್ಲ ಅಂತಂತ್ರಿ ಅದ್ ಹುಡುಗಿ. ನಾ ಮ್ಯಾಗ ಹೋಗ್ ಕುಂತ ಹೇಳ್ತೇನೆ ಬಾ ಅಂದಾಗ, ಹೌದು ಇದು ಮಾತು ಕರೆ ಐತಿ ಅಂತೇಳಿ ಅಕ್ಬರ್ ಬಾಷಾ ಬಂದ ತೆಳಗ್ ಕುಂತ. ಆ ಹುಡುಗಿ ಹೋಗಿ ಎಲ್ಲಿ ಕುಂತ್ರಿ, ಮ್ಯಾಲ್ ಕುಂತ್ರಿ. ಅದು ಎಲ್ಲಿ ಕುಂತ ಮ್ಯಾಲ, ಸಿಂಹಾಸನ ಮ್ಯಾಲ ಕುಂತು. ಆ ಹುಡುಗಿ ಹೇಳವ ಹಂಗಾರ ನೀ ಮ್ಯಾಗ ಕುಂತಿ ನಾ ತೆಳಗ್ ಕುಂತನಿ ಹೇಳು ಅಂತಂತ. ಅಕ್ಬರ್ ಬಾಷಾ ಅಂದ ಆ ಹುಡುಗಿಗೆ. ಆ ಹುಡುಗಿ ಹೇಳ್ತಂತ್ರಿ ಏನಂತ, ದೇವ್ರ ಮಾಡುದು ಇದೇ ಕೆಲಸ ನೋಡ ಅಕ್ಬರ್ ಬಾಷಾ ಅಂತ್ರಿ ಅಂತ. ದೇವ್ರ ಮಾಡುದು ಇದೇ ಕೆಲಸ ನೋಡು ಅಂತ್ರಿ ಅಂತ. ಇದೇನ್ ಕೆಲಸವಾ ಹೇಳ, ಕರೆಕ್ಟ್ ಇದೆ ಉತ್ತರ ಮಾಡು ಅಂದಂತ. ಅವಾಗ ಹೇಳ್ತಂತ, ಒಳ್ಳೆ ಬುದ್ಧಿ ಇದ್ರ ಮ್ಯಾಕ್ ಕುಂದ್ರಸ್ತಾನ ದೇವ್ರ, ಕೆಟ್ಟ ಬುದ್ಧಿ ಬಂದ್ರ ತೆಳಗ್ ಕುಂದ್ರಸ್ತಾನ ಅಂತ ಹೇಳ್ತಾನ. ನಿನಗ್ ಕೆಟ್ಟ ಬುದ್ಧಿ ಬಂದಿತ್ತು, ನಿನ್ನ ತೆಳಗ್ ಕುಂದ್ರಸಿದ. ನನ್ ಒಳ್ಳೆ ಬುದ್ಧಿ ಬಂದಿತ್ತು, ನನ್ ಮ್ಯಾಕ್ ಕುಂದ್ರಸಿದ ನೋಡ. ಮನುಷ್ಯ ಒಳ್ಳೆಯವನಾಗ್ಬೇಕಾದ್ರ, ನಾವ್ ಮುಂದ್ ಹೋಗ್ಬೇಕಾದ್ರ ನಮ್ ಒಳ್ಳೆ ಬುದ್ಧಿ ಇದ್ರ ಮುಂದ್ ಹೋಗ್ತೇವಿ, ಕೆಟ್ಟ ಬುದ್ಧಿ ಇದ್ರ ಮುಂದ್ ಹೋಗಕ್ ಸಾಧ್ಯ ಇಲ್ಲ ಅಂತ. ಅವಾಗ ರಾಜ ಅಂದ, ಖರೆ ಐತಿ ತಂಗಿ ಮಾತು, ನಂದೇನೋ ಕೆಟ್ಟ ಬುದ್ಧಿ ಬಂದಿತ್ತಂತ ನಾ ತೆಳಗ್ ಬಂದಂಗಾತ. ನೀವ್ ಒಳ್ಳೆ ಬುದ್ಧಿ ಹೋಗಿ ನಿನ್ ಮ್ಯಾಲ ಕುಂದ್ರಸ್ತು. ಮತ್ತ ದೇವ್ರು ಏನ್ ಮಾಡ್ತಾನಂದ್ರ ಇದೇ ಕೆಲ್ಸ ಕರೆಕ್ಟ್ ಮಾತಾಡಿದಿ. ಮತ್ತ ದೇವ್ರ ಹೆಂಗ ಅದಾನ ಹೇಳ್ಬೇಕಲ್ಲ ಅಂದ. ದೇವ್ರ ಹೆಂಗ ಅದಾನ ಅಂತ ಹೇಳ್ಬೇಕಾದ್ರ ಒಂದ್ ಚರಿಗೆ ಹಾಲು ತಗೊಂಬಯಪ್ಪ ಅಂತ ಕೇಳ್ತಂತ. ಒಂದ್ ಚರಿಗೆ ಹಾಲು ತಗೊಂಬಂದು ಅಕ್ಬರ್ ಬಾಷಾ ಮುಂದ ಹುಡುಗಿ ಮುಂದ್ ಹಿಡ್ದಾರಿ. ಅಕ್ಬರ್ ಬಾಷಾ ಆ ಹುಡುಗಿ ಕೇಳ್ತಂತ, ಈ ಹಾಲಿನೊಳಗ ಬೆಣ್ಣೆ ತಯಾರಾಕತಿಲ್ವ ಅಂತ ಕೇಳ್ತಂತ್ರಿ. ಅವು ತಯಾರಾಕತಿ. ಮತ್ ಬೆಣ್ಣಿ ತೋರ್ಸಲ್ಲಿರ್ದಾಗ ಅಂತ ಕೇಳ್ತಂತ್ರಿ ಆ ಹುಡುಗಿ. ಬೆಣ್ಣಿ ತೋರ್ಸಂದಾಗ ಅಕ್ಬರ್ ಬಾಷಾ ಅಂದ, ಈ ಹಾಲು ಕಾಸ್ಬೇಕು, ಇದನ್ನ ಹೆಪ್ಪ ಹಾಕ್ಬೇಕು, ಆಮೇಲೆ ಇದ್ರ ಒಳಗ ಕಡ್ಗೋಲಿಟ್ಟು ಕಡಿಬೇಕು, ಇಷ್ಟ ಆದಾಗ ಬೆಣ್ಣಿ ಬರ್ತೈತಿ ಅಂತ ಅವ ಅಕ್ಬರ್ ಬಾಷಾ ಅಂತ. ಮತ್ತ ಪರಮಾತ್ಮ ಕಾಣಬೇಕಾದ್ರು ಈ ಮನುಷ್ಯ ಜನ್ಮ ನಮಗ್ ಕೊಟ್ಟಾನ, ನಿಮಗ ಕೊಟ್ಟಾನಂದ ಮ್ಯಾಲ ಅವನ್ ಭಕ್ತಿ ಮಾಡ್ಬೇಕು, ಸಂತರ ಸೇವಾ ಮಾಡ್ಬೇಕ. ಈ ಪಾರಮಾರ್ಥದೊಳಗ ಸತ್ಸಂಗದೊಳಗ ನಾವ್ ಇರ್ಬೇಕು. ಇದ್ದಾಗ ಮಾತ್ರ ದೇವ್ರ ಕಾಣ್ತಾನ, ಹಂಗ ಹೆಂಗ್ ಕಾಣ್ತಾನ ಅಂತ ಕೇಳ್ತಂತ. ಅವಾಗ ಅಕ್ಬರ್ ಬಾಷಾ ಅಂತಂತ, ನಂದು ಹೃದಯದ ಕಣ್ಣ ಮುಚ್ಚಿ ಹೋಗಿತ್ತವ, ನನ್ನ ಹೃದಯದ ಕಣ್ಣ ಇವತ್ತು ನೀ ತರಿಸಿದೆ ಅಂತ ಹೇಳಿ ಸಂತರಿಗೆ ನಮಸ್ಕಾರ, ದಂಡೋತ ನಮಸ್ಕಾರ ಹಾಕಿದ. ನನ್ನ ಹೃದಯದ ಕಣ್ಣ ತರಿಸಿದಿ ಅಂದ್ರ ಇವೆರಡ ಕಣ್ಣದಾವ ಮನುಷ್ಯನಿಗೆ. ಇವು ಕಣ್ಣು ಇರ್ಲಿಕ್ಕೂ ನಡಿತೈತಂತ್ರಿ. ಹೃದಯದ ಕಣ್ಣು ಕುರುಡಾಗಬಾರ್ದು ಅಂತಾರ. ಇಲ್ಲ, ಹೃದಯದ ಕಣ್ಣು ಕುರುಡಾಗಬಾರ್ದು. ಹೃದಯದ ಕಣ್ಣ ಕುರುಡಾಗಿತ್ತಂದ್ರ ನೀ ಮನುಷ್ಯ ಜನ್ಮ ಹುಟ್ಟಿದ್ದು ಅದು ವ್ಯರ್ಥ ಅಂತ ಹೇಳ್ತಾರ. ವ್ಯರ್ಥ ಆಗ್ತತಿ, ವ್ಯರ್ಥ ಹೋಗ್ಬೇಡ್ರಿ ಅಂತಾರ. ಅದಕ್ಕೆ ಮನುಷ್ಯನಲ್ಲಿ ಯಾವ ಗುಣ ಇರ್ಬೇಕಂದ್ರ ಒಳ್ಳೆ ಗುಣ ಇರ್ಬೇಕು. ಒಳ್ಳೆ ಗುಣ ಅಂದ್ರ ಇಲ್ಲಿ ಹೇಳ್ತಾರ ಪುಣ್ಯಾತ್ಮರ ತುಕಾರಾಮ್ರು, ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಹೇಳ್ತಾರ. ಕನಿಷ್ಠ ಅಂತ ಯಾರಿಗಂದ್ರು, ಕನಿಷ್ಠ ಬುದ್ಧಿ ಅವ ಏನ್ ಮಾಡ್ತಾನ್ರಿ ಅಂದ್ರ ಮಾಡವ್ರಿಗೆ ಮಾಡಿಕೊಡುದಿಲ್ಲ, ತಾನು ಮಾಡುದಿಲ್ಲ, ಕನಿಷ್ಠ ಬುದ್ಧಿ ಅಂತಾರೆ. ನೀವು ಕನಿಷ್ಠ ಬುದ್ಧಿ ಅಂದ್ರೆ ಇಂಥವ್ರು ಬಾಳ ಮಂದಿ ಇರ್ತಾರ. ನೀವು ಸತ್ಸಂಗದೊಳಗೆ ಸೇರಿದವರು, ಇವರಿಂದ ನೀವು ಎಚ್ಚರ ಆಗ್ರಿ ಅಂತಾರ. ಇವರಿಂದ ಎಚ್ಚರ ವಹಿಸ್ರಿ ಅಂತ ಕೇಳ್ತಾರ. ಇಂಥ ಕನಿಷ್ಠ ಬುದ್ಧಿ ಅವರು ಈ ಭೂಲೋಕದ ಮ್ಯಾಗ ಬಾಳ ಜನ ಹುಟ್ಟಾರ. ಇವರಿಂದ ನೀವು ಒಳ್ಳೆಯವರಾಗಿ ನೀವೇನ್ ಮಾಡ್ರಿ ಅಂದ್ರ ಇವರಿಂದ ಎಚ್ಚರ ಆಗಿ ಉಳಿರಿ ಅಂತಾರ. ಕನಿಷ್ಠ ಬುದ್ಧಿ. ಮಧ್ಯಮ ಅಂತಾರ. ಮಧ್ಯಮ ಅಂದ್ರೆ ಏನು? ಮಧ್ಯಮ ಏನ್ ಹೇಳ್ತೈತಿ ಗೊತ್ತೇನ್ರಿ? ನಾನೇ ಒಬ್ಬ ಶ್ರೀಮಂತನಾಗ್ಬೇಕು, ನಾನ ಒಳ್ಳೆಯವನಾಗ್ಬೇಕು, ನನ್ನಂಗ ಯಾರು ಇರಬಾರ್ದು, ನಾನ ಧೀರನಾಗಿ ಮೆರಿಬೇಕು ಅನ್ನುವಂಥದ್ದೇನ ಮಧ್ಯಮ ಅಂತಾರೆ. ಅಂದ್ರೆ ಪಾರಮಾರ್ಥಕ್ಕೆ ಅನುಗುಣವಾಗಿ ಬಂದ್ರಿನ ಅಂತ ಕೇಳ್ತಾರ. ಮನುಷ್ಯ ಇವನಾದ್ರೂ ಮುಕ್ತಿ ಆಗಲಾರ ಅಂತ ಹೇಳ್ತಾನ ಪರಮಾತ್ಮ. ಇವನಾದ್ರೂ ಮುಕ್ತಿ ಆಗಲಾರ, ಮತ್ತೆ ಎಂತ ಮುಕ್ತಿ ಆಗ್ತಾನ್ರಿ ಅಂತ ಕೇಳಿದ್ರ ಉತ್ತಮ. ಉತ್ತಮ ಅಂತ ಯಾರಿಗಂತಾರ? ಇವತ್ತು ನಾನು ಉದ್ಧಾರ ಆಗ್ಬೇಕು ಜಗತ್ನಾಗ, 84 ಲಕ್ಷ ಜೀವರಾಶಿನೂ ಉದ್ಧಾರ ಆಗ್ಬೇಕು. ಅಂದ್ರೆ ಹೇಳವ್ರು ಉದ್ಧಾರ ಆಗ್ಬೇಕ, ಕೇಳವ್ರು ಉದ್ಧಾರ ಆಗ್ಬೇಕ,
ಅವರು ಕೇಳೋರ್ಗೆ ಯಾರು ಸಪೋರ್ಟ್ ಮಾಡ್ತಾರ ಅವರು ಉದ್ಧಾರ ಆಗ್ಬೇಕು. ಇದಕ್ಕೆ ಯಾವ ಗುಣ ಅಂತಾರ? ಉತ್ತಮ ಗುಣ ಅಂತಾರ. ಉತ್ತಮ ಗುಣ. ಇಂಥ ಉತ್ತಮ ಗುಣ ಯಾರಿಗೈತಿ? ಸಂತ ತುಕಾರಾಮರಿಗಿತ್ತು. ಸಂತ ತುಕಾರಾಮ್ರು ಏನಂದ್ರು? ನನ್ನ ಪ್ರಾಣ ಹೋದ್ರೆ ಹೋಗ್ಲಿ, ಆದ್ರೆ ಸತ್ಸಂಗ ಜಗತ್ನಾಗ ಉಳದ ಮನುಷ್ಯ ಕುಲ ಉದ್ಧಾರ ಮಾಡ್ಲಿ ಅಂತ ಸತ್ಸಂಗದೊಳಗ ತುಕಾರಾಮರ ಭಾವಿತ್ತು. ಯಾವಾಗ ತುಕಾರಾಮರ ಭಾವಿತ್ತಲ್ಲ, ಪರಮಾತ್ಮನ ಆಶೀರ್ವಾದ ಸದಾ ಕಾಲ ಆಗ್ತಿತ್ತು. ಸದಾ ಕಾಲ ಆಗ್ತಿತ್ತು ತುಕಾರಾಮ. ಹಿಂಗ ಮನುಷ್ಯನಿಗೆ ಯಾವ ಗುಣ ಬೇಕಂದ್ರೆ ಉತ್ತಮ ಗುಣ ಬೇಕಂತ. ಒಂದು ಮನುಷ್ಯ ಹೆಂಗಾರ ಪಾರಾಗ ಹೋಗ್ತಾನ, ಜನ ತಗೊಂಡು ಪಾರಾಗಬೇಕಲ್ರಿ, ಈ ಭಾವ ಬೇಕಂತ ಹೇಳ್ತಾರ. ಈ ಭಾವ ಬೇಕು. ಈ ಭಾವ ಇದ್ದಿದ್ದಕ್ಕರೆ ಇತ್ತಂದ್ರ ಈ ಜಗತ್ತಿನೊಳಗ ಅವ ಏನಾಗ್ತಾನಂದ್ರ ಕ್ರಾಂತಿ ಆಗ್ತಾನಂತ ಹೇಳ್ತಾರ. ಬಸವಣ್ಣವ್ರ ವಿಶ್ವಗುರು ಅಂತ ಹೆಂಗ ಕ್ರಾಂತಿ ಅನಿಸ್ಕೊಂಡ್ರಲ್ಲ, ಕ್ರಾಂತಿ ಅನಿಸ್ಕೊಂಡ್ರಿಲ್ಲ. ಕ್ರಾಂತಿ ಆಗ್ಬೇಕಾದ್ರೆ ಮನುಷ್ಯನಲ್ಲಿ ಒಳಗಿಂದ ಏನ್ ಹೋಗ್ಬೇಕ್ರಿ? ನಮ್ಮ ಸಂಸಾರ ಭ್ರಾಂತಿ ಅನ್ನೋದು ಹೋಗ್ಬೇಕು ಅಂತ ಅನ್ನತಾರ. ನಮ್ಮ ಸಂಸಾರ ಭ್ರಾಂತಿ ಎಲ್ಲಿ ತನ ಹೋಗೋದಿಲ್ಲ, ಅಲ್ಲಿ ತನ ಕ್ರಾಂತಿ ಆಗಾಕ ಬರೋದಿಲ್ಲ ಅಂತ ಹೇಳ್ತಾರ. ಅಲ್ಲಿ ತನ ಕ್ರಾಂತಿ ಆಗ ಬರೋದಿಲ್ಲ. ಬಸವಣ್ಣವರು ವಿಶ್ವಗುರು ಅನಿಸ್ಕೊಳ್ಬೇಕಾದ್ರ, ಕ್ರಾಂತಿ ಆಗ್ಬೇಕಾದ್ರ ಅವ್ರೇನು ಕಳ್ಕೊಂಡಿದ್ರಂದ್ರ ಇದು ಯಾವ್ದು ನಮ್ದಲ್ಲ, ಇದೆಲ್ಲ ಭಗವಂತಂದ ಐತಂತ ತಿಳ್ಕೊಂಡಿದ್ರು. ಆದ್ರ ನಾವ್ ಹಂಗಿಲ್ರಿ. ಎಲ್ಲ ನಮ್ದ ಅನ್ನಕ್ ಹೋಗಿ ನಾವೇನ್ ಮಾಡ್ಕೊಂಡೇವ ಅಂದ್ರ ಮಾಯದೊಳಗೆ ಸಿಕ್ಕೊಂಡು ಕುಂತೀವಿ. ಮಾಯದೊಳಗೆ ಈ ಮಾಯ ಏನ್ ಮಾಡೈತ್ರಿ? ಈಗ ನಮ್ದಂತ ಕುಂತೇವಿ, ನಮ್ ಹಿಂಬಾಲ ಹಂಗಾರ ಬರುದೇನೈತ್ರಿ? ನೀವ್ ಎಷ್ಟೆಲ್ಲಾ ಭೂಮಿ ಗಳಿಸ್ತೀರಿ, ಏನೇನು ಎಲ್ಲಾ ಗಳಿಸ್ತೀರಿ, ನಿಮ್ ಹಿಂಬಾಲ ಬರುದೇನೈತ್ರಿ ಅಂತ ಕೇಳಿದ್ರ ನೀ ಹಂಗಾರ ಬರುವಾಗರ ಏನ್ ತಂದಿ ಅಂತಾರ ಇಲ್ಲ ಅವ್ರು. ನೀ ಬರುವಾಗ ಕತ್ತಲ, ಹೋಗುವಾಗೂ ಕತ್ತಲ, ಬಂದ ನಡಿ ಹೋಗು ಬರೇ ಕತ್ತಲ. ಬರುವಾಗೂ ಏನ್ ತಂದಿಲ್ಲ, ಮತ್ತ ನೀ ಹೋಗುವಾಗ ಏನ್ ಹೋಯ್ತಿ ಅಂದ್ರ ಪರಮಾತ್ಮ ಹೇಳ್ತಾನ ಒಂದ್ ಮಾತು, ನಿನ್ನ ಯಾಕೆ ಈ ಭೂಮಿಗೆ ಕಳಿಸೇನಂದ್ರ ನಾ ಯಾಕೆ ನಿನ್ನ ಹಿಂಬಾಲ ಕೊಟ್ಟು ಕಳಿಸಿಲ್ಲ ಅಂತ ಕೇಳಿದ್ರ, ಸಿರಿ ಸಂಪತ್ತಿ ಭೂಮಿ ಮೇಲೆ ಮಾಡಿಟ್ಟೇನಿ, ಅದಕ್ಕೆ ನೀನು ಖಾಲಿ ಕೈಲೆ ಕಳಿಸೀನಿ ಅಂತ ಹೇಳಿದ ಪರಮಾತ್ಮ. ಅದು ಯಾಕೆ ಕಳಿಸೇನಂದ್ರ ಸಿರಿ ಸಂಪತ್ತು ನೀ ಉಂಡು ಪರೋಪಕಾರ ಮಾಡಿ ಹೊಳ್ಳಿ ಬಾಪ ಅಂತ ಕಳಿಸೀನಿ. ನೀ ಬರುವಾಗ ತರುದೈತಿ, 2 ವಸ್ತು ತರುದೈತಿ. ಆ ವಸ್ತು ಏನಂತ ಕೇಳಿದ್ರ ಮಾಡಿದ ಪುಣ್ಯ, ಮಾಡಿದ ಧರ್ಮ. ಮಾಡಿದ ಪುಣ್ಯ ಏನಾಗ್ತೈತೆ ಅಂದ್ರೆ ರಥ ಆಗಿ ನಿಲ್ತೈತೆ ಅಂತ. ರಥ ಮಾಡಿದ ಧರ್ಮ ಇಲ್ಲ ಐತಿ ಬಾರೋ ವೈಕುಂಠ ಅಂತ ತೋರಿಸ್ತೈತೆ ಅಂತ್ರಿ. ವೈಕುಂಠಕ್ಕ ಮಾರ್ಗ ತೋರಿಸ್ಕೊಂಡು ಹೋಗ್ತೈತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಮಾಡುವ ಪುಣ್ಯ ಧರ್ಮದ ದಾರಿ ಹಿಡಿಬೇಕಾದ್ರ ಇಲ್ಲೇನಂತಾರ ನೋಡ್ರಿ. ಹಂಗಾರ ಯಾರ ಪಾಪಿ ಆಗ್ಬೇಕಂತ ಇಚ್ಛಾ ಮಾಡಿರೇನ? ಇಲ್ಲಿ ಕುಂತವ್ರು ಯಾರ ಪಾಪಿ ಆಗ್ಬೇಕಂತ ಇಚ್ಛಾ ಮಾಡಿರಿ? ನಾವು ಪಾಪಿ ಇದ್ರು ಪುಣ್ಯಾತ್ಮರಾಗ್ಬೇಕಂತೇವಿ. ಆದ್ರ ಮಾರ್ಗ ಹಿಡಿದ್ರಲ್ಲ ಪುಣ್ಯ ಆಗುದು. ಆ ಮಾರ್ಗನ ಹಿಡಿದಿಲ್ಲ ಅಂತ ಹೆಂಗ್ ಪುಣ್ಯ ಆಗ್ತೈತ್ರಿ? ಈ ಸಂತರ ಸಂಘ ನಾವು ಹಿಡ್ಕೊಂಡು ಹೊಂಟಿವಿ ತಿಳ್ಕೊರಿ ಪುಣ್ಯ ಮಾರ್ಗ. ಇಲ್ಲಪ್ಪ ಈ ಮಾರ್ಗನ ಬೇಡ ಅಂತ ನಾವು ಉಲ್ಟಾ ಹೊಂಟಿವಿ ಅಂದ್ರೆ ಅದು ಪಾಪ ಆಗ್ತೈತಿ. ಅದಕ್ಕೆ ಇಲ್ಲಿ ಏನಂತಾರ, ನೀ ಪುಣ್ಯ ಮಾರ್ಗ ಹಿಡ್ದಿದ್ದ ಕರೆ ಇದ್ರ, ನೀ ಎಷ್ಟೋ ಪಾಪಿ ಇದ್ರು ಕೂಡ ಪುಣ್ಯ ಮಾರ್ಗ ಹಿಡಿದಿದ್ದ ಕರೆ ಇದ್ರ ಒಂದ ದಿನ ನಿನ್ನ ಪುಣ್ಯಾತ್ಮನ್ ಮಾಡೇ ಕೈ ಬಿಡ್ತೈತಿ ಅಂತ ಹೇಳ್ತಾರ. ಪುಣ್ಯಾತ್ಮನ್ ಮಾಡಿ ಕೈ ಬಿಡ್ತೈತಿ. ಯಾವಾಗ ಈ ಪುಣ್ಯಾತ್ಮ ಇದಕ್ ಬಂದ ಎಲ್ರಿ? ಶಿವಪಂತ ಪಂಡ್ರಿ ಕ್ಷೇತ್ರಕ್ಕೆ ಬಂದ, ಸ್ನಾನ ಮಾಡಿ ಕುಂತಿದ್ದ, ತನ್ನ ವಿಧಾನಗಳ ಮುಗಿಸ್ಕೊಂಡು ಕುಂತಿದ್ದ. ಪಾಂಡುರಂಗ ಒಂದು ವಿಷಯ ತಗೊಂಡು ಬಂದಾರಿ ಸಣ್ಣ ಹುಡುಗಾಗಿ ಮತ್ತು ಭಿಕ್ಷಾ ಅಂದಾರಿ. ನಾ ಯಪ್ಪ ಇಲ್ಲಿ ಭಿಕ್ಷಾ ನೀಡುದಿಲ್ಲ, ನನ್ನೊಂದು ವಿಧಾನ ಐತಿ. ಏನೈತಿ ವಿಧಾನ? ಇವೆಲ್ಲಾ ಕ್ಷೇತ್ರಗಳ ಮುಗಿದ್ಮೇಲ ನಾ ಮನೆಗೆ ಹೋಗ್ತೇನೆ, ಆವಾಗ ಭಿಕ್ಷಾ ನೀಡ್ತೇನೆ ಅಂದಾರಿ. ಆಯ್ತು ಹೋಗು ಅಂದ್ರಿ. ಮತ್ ಹೋದ ಪರಮಾತ್ಮ. ಎಲ್ಲಾ ವಿಧಾನಗಳನ್ನ ಮುಗಿಸ್ಕೊಂಡು ಮನಿಗ್ ಹೋದ. ಮನಿಗ್ ಹೋಗಿ ಕುಂತ. ಇವ್ ಹೋಗಿ ಕೈಕಾಲ್ ತೊಳ್ಕೊಂಡ್ ಒಳಗ್ ಕುಂದ್ರದ ಅಷ್ಟ ತಡಾರಿ. ಮತ್ತು ಪರಮಾತ್ಮ ಹೋದಾರಿ. ಭಿಕ್ಷಾ ಅಂದಾರಿ. ಅವಾಗ ಅವ್ನ್ ಹೆಂತ ಹೇಳಿದಳು, ಏನೋ ಭಿಕ್ಷಾ ಕೇಳಾಕ್ ಬಂದಾರಿ, ಒಂದ್ ಸ್ವಲ್ಪ ಭಿಕ್ಷಾ ಮಾಡ್ರಿ ಅಂತ ಕೇಳಿದ್ರು. ಇಲ್ಲ ಇಲ್ಲ ಅಂತ ಹೇಳ್ಬಿಡವಂತಂದು. ಇಲ್ಲ ಅಂತ ಹೇಳ್ಬಿಡ ಅಂತಂದ್ರಿ. ಇವ್ ಮತ್ತು ಇಲ್ಲ ಅಂತ ಹೇಳಬಿಡ ಅಂದಾಗ ನಮ್ ಹಿರಿಯ ಹೊರಗೆ ಹೋಗ್ಯಾನ್ರಿ ಅಂತ ಹೇಳಿದಳ್ರಿ. ಮತ್ತೇನ್ ಅನಿವಾರ್ಯ ರೀ, ಹೆಣ್ಮಕ್ಳು ಹೇಳಬೇಕಲ್ಲ, ಅನಿವಾರ್ಯ ಹೇಳಿದಳು. ಅವಾಗ ಇವ್ ಏನಂದ, ಪಾಂಡ್ರಂಗ ಹೋಗಿ ಕುಂತಿದ್ದ ಬಾಗಿಲಿಗೆ, ನಿನ್ನ ಗಂಡ ಬರು ಮಟಾನು ನಾ ಇಲ್ಲೇ ಇರ್ತೇನೆ ಅವ್ವ ಅಂದರಿ. ದೇವರು ಮೆಟ್ಟಿಗೆ ಹಚ್ಚುತ್ತಾನ ಎಂದು ಕೈ ಬಿಡುದಿಲ್ಲ.
ಆದ್ರೆ ಮನುಷ್ಯನಲ್ಲಿ ಏನಿರ್ಬೇಕು, ದಾನ ಧರ್ಮ ಅನ್ನೋದಿರ್ಬೇಕು ಅನ್ನತಾರ. ಭಕ್ತಿ ಮಾಡೋದು ಅಂತ ಇದ್ರು ನಡೀದಿಲ್ಲ. ಈಗ ನಾವು ಭಕ್ತಿ ಮಾಡತ್ತೀವಿ, ಇಲ್ಲಿ ದಾನ ಧರ್ಮ ಮಾಡತ್ತಾರಿಲ್ಲ, ಪ್ರಸಾದದ ದಾನ ಧರ್ಮ ಹೌದಿಲ್ಲ. ಈ ದಾನ ಧರ್ಮ ಯಾವನಲ್ಲಿ ಇರ್ತದಲ್ಲ ಅವ್ ನನಗ ಅಚಿಲಾದ ಪ್ರಿಯ ಭಕ್ತ ಅಂತ ಹೇಳ್ತಾನ ಪರಮಾತ್ಮ. ಅಚಿಲಾದ ಪ್ರಿಯ ಭಕ್ತ. ನನ್ನ ಸಂತರ ನೀವು ಎಷ್ಟು ಸತ್ಕರಿಸ್ತೀರಲ್ಲ ಅದು ನನಗೆ ಸತ್ಕರಿಸ್ದಂಗ ಅಂತ ಪರಮಾತ್ಮ ಹೇಳ್ತಾನೆ. ನನಗೆ ಸತ್ಕರಿಸಿದಂಗ. ಯಾವಾಗ ಒಂದ ಇಲ್ಲ ಮತ್ ಹಿಂಗನಾತಾನ್ರಿ ಅಂತ ಹೋಗಿ ಹೇಳಿದ ಆ ತಾಯಿ, ಮತ್ತ ಅವ್ ಬರೋ ಮಠ ನಾ ಕುಂತ ಭಿಕ್ಷಾ ತಗೊಂಡು ಹೋಗ್ತೇನಂತ ಕುಂತಾನ. ಅವಾಗ ಹೇಳಿದಂತ ಮತ್ತೆ ಇಲ್ಲ ಹಿತ್ತಲ್ ಬಾಗಲ್ದಾಗ ಹಾದ್ಲಿ ಬಂದಪ್ಪ, ಬಂದ್ ಕುಂತಾನ, ಅವ್ ಸತ್ತ ಹೋಗ್ಯಾನಂತ ಹೇಳ್ಬಿಡಂತ್ರಿ. ಜಸ್ಟ್ ಹಠ ನೋಡ್ರಿ. ಅಂದ್ರ ಮೋಹ ಎಲ್ಲಿ ತನ ಓದ್ ಹಸ್ತೈತಿ ಅಂತ ಹೇಳತ್ತಾರ. ಇಲ್ಲ ಸತ್ತಾನಂತ ಹೇಳ್ಬಿಡು ಅಂತ ಹೇಳಿದಂತ್ರಿ. ಅವಾಗ ಇವ ಅಂದಂತ ಆ ತಾಯಿ ಹೋಗಿ, ಇಲ್ಲ ಹಿಂಗ ಹೇಳ್ಬ್ಯಾಡ್ರಿ, ಒಮ್ಮೆ ತಪ್ಪು ಹೋದ್ಮ್ಯಾಲ ಅದಕ್ಕೇನ್ ಹೇಳತ್ತಾರ ಇಲ್ಲೇ, ಇರುತ್ತ ನಾಲ್ಗೆ ಅಡ್ಡ ಕೆಡಬ್ಯಾಡ್ರಿ, ಸತ್ತಿಂತ ನಾಲ್ಗೆ ಅಡ್ಡ ಬೀಳ್ತತಿ. ಇರುತ್ತ ನೀವು ಅಡ್ಡ ನಾಲ್ಗೆ ಕೆಡವಿದ್ರಿ ಅಂದ್ರ ಜೀವ ಇದು ಒಳ್ಳೇದಾಗಲ್ಲ ಅಂತ ಹೇಳ್ತಾಳ್ರಿ. ಎಲ್ಲ ಇಷ್ಟ ಹೇಳೋಗಂದರಿ. ಹೋಗಿ ನೋಡಪ್ಪ, ನೀನು ಭಿಕ್ಷಕ್ ಬಂದಿದ್ ಕರೆ, ನನ್ನ ಗಂಡ ತೀರ್ಕೊಂಡ್ ಬಿಟ್ಟಾನಂತ ಹೇಳಿದ್ರಿ. ತೀರ್ಕೊಂಡ್ ಬಿಟ್ಟಾನಂತ ಅಂದಾಗ ಇವ ಅಂದಂತ, ತೀರ್ಕೊಂಡಾನ ಅಂದ್ರೆ ನಾ ಅವ್ನ ಮಣ್ಣು ಕೊಟ್ಟ ಹೋಗ್ತೀನಿ ಅಂದಂತ. ಇವ್ನ ಹಂಗ ಹೋಗುದಿಲ್ಲವ, ಬಾಳ ಚಲೋ ಆತ, ಇವ್ನ ಮಣ್ಣು ಕೊಟ್ಟ ಹೋಗ್ತೀನಿ ಅಂದಂತ ಅಂದಾಗ ಹೋಗಿ ಹೇಳಂತ್ರಿ. ಇಲ್ಲ ಮತ್ ಹಿಂಗಂತಾನ, ಯಾಂದ್ರ ಅನ್ಲಿ ಬಿಡ ಅಂದಂತ. ಅವಾಗ ಒಳಗ್ ಹೋದಂತ್ರಿ. ಪಾಂಡುರಂಗ ಪರಮಾತ್ಮರಿ, ಸಾಕ್ಷಾತ್ ಪರಮಾತ್ಮಗೇನ. ಏ ಒಮ್ಮೆ ದಾನ ಮಾಡು, ನಿನ್ನಂತ ಭಕ್ತ ಯಾರಿಲ್ಲ. ನೀ ಎದ್ರೊಳಗ ಸೋತಿ, ಮೋಹದೊಳಗ ಸೋತಿ, ಒಂದ್ ಸ್ವಲ್ಪ ದಾನ ಮಾಡು. ದಾನ ಮಾಡಿದ್ರೆ ನೀ ಉದ್ಧಾರ ಹೋಗಿ ದಾನ ಮಾಡು ಅಂತ ಕೇಳಿದಂತ. ಅವಾಗ ಇವನಂದಂತ, ನಾನು ಸುಟ್ರು ದಾನ ಮಾಡುದಿಲ್ಲ ಅಂದಂತ. ನಾ ಸತ್ತನೆ ತಿಳ್ಕೊಂಡು ನಾನು ಮಣ್ಣು ಕೊಡಂದಂತ್ರಿ. ಆಯ್ತು ಅಂದ. ಮುಂದ್ ಬಾಗಲ್ದಾಗ ಬಂದ ಬಡ್ಕೊಂಡಾರಿ ಬಾಯಿಗೆ. ಎಲ್ಲಾ ಮಂದಿ ಕೂಡ್ತ, ಸತ್ತಾನ ಇಂತಾವ ಮಾಡ್ಸ, ಶಿವಪಂತ ಸತ್ತಾನ, ಶಿವಪಂತ ಸತ್ತಾನ, ಎಲ್ಲಾ ಮಂದಿ ಕೂಡ್ತ್ರಿ. ಕಟ್ಟಿದ್ರಿ ಒಂದ್ ಚಟ ಕಟ್ಟಿ ಬೋಲ ಹಾಕಿದ್ರು. ರಾಮಕೃಷ್ಣ ಹರಿ ಅನ್ಕೊಂತ ಹೊಂಟ್ರು ಮಸಾನ್ ಮಠ. ಮಸಾನ್ದೊಳಗ ಬೆಂಕಿ ಕೊಡವ್ರು ಯಾರು? ನಾನೇ ಕೊಡ್ತೇನೆ ಅಂದಂತ ಪರಮಾತ್ಮ. ನಾನೇ ಕೊಡ್ತೇನೆ ಅಂದಂತ. ಯಾವಾಗ ಬೆಂಕಿ ಕೊಡುವಾಗ ಹೇಳಿದಂತ, ಬ್ಯಾಡು ನೋಡ, ಇಲ್ಲಿ ಬಂದಿದ್ದೀನಿ, ನೇಮ್ ತಪ್ಪ ಹೋತಂದ್ರ ಮತ್ ಹೊಳ್ ಊರಿಗೆ ಹೋಗಾಕ ಬರೋದಿಲ್ಲ, ನೀನ್ ಬ್ಯಾಡ ಅಂದಂತ. ನಿಮ್ಗೆ ಏನಾದ್ರು ನಾ ದಾನ ಮಾಡೋಂಗಿಲ್ಲ ಅಂದಂತೀವ್. ನಿನ್ನ ದಾನ ಮಾಡೋಸಿಲ್ಲ ನಾ ಬಿಡೋಂಗಿಲ್ಲ ಅಂತ ಪರಮಾತ್ಮ ಅಂದ. ಯಾವಾಗ ಧರ್ಮಕ್ಷೇತ್ರ ಕುರುಕ್ಷೇತ್ರದೊಳಗ ಯುದ್ಧದೊಳಗ ಹೋಗಿ ನಿಂತಾಗ ಅರ್ಜುನ ಏನಂದ? ದ್ರೋಣಾಚಾರಿ, ಕೃಪಾಚಾರಿ ಎಲ್ಲಾ ಕೌರವರನ್ನ ನೋಡಿ ಏನಂದ? ನಾ ಬಾಣ್ ಹಿಡಿಯುವುದಿಲ್ಲ ಅಂದ. ಯಾರು? ಅರ್ಜುನ್ ಅಂದ, ನಾ ಬಾಣ್ ಹಿಡಿಯುದಿಲ್ಲಪ್ಪ, ನನ್ನ ಕೈ ಒಳಗಿನವೆಲ್ಲ ಜಾರಾಕತ್ತಾವು, ಇವ್ನ್ ಹಿಡಿಯುದಿಲ್ಲ, ನಾ ಬಾಣ್ ಹೊಡಿಯುದಿಲ್ಲ ಅಂದ. ಹಿಡಿದುಲ್ಲ ಅರ್ಜುನ ಅಂದ ಪರಮಾತ್ಮ. ಏನ ಹಿಡಿದುಲ್ಲ ಅಂದ. ಯಾರು ಹಿಡಿದುಲ್ಲ ಅಂತಾರ ಅವ್ರನ್ನ ಹಿಡಿಸೆತ್ತಿರ್ತೇನಂದ ಪರಮಾತ್ಮ. ನಾ ಹಿಡಿಸೆತ್ತಿರ್ತೇನಂದ. ಹಿಡಿಸಿನಿಲ್ರಿ ಪರಮಾತ್ಮ. ಮುಂದೇನಂದ? 18ನೇ ಅಧ್ಯಾಯದೊಳಗೆ 72ನೇ ಶ್ಲೋಕದ ನಂಬರ್ದೊಳಗೆ ಹೇಳ್ತಾನ, ಅರ್ಜುನ ಎಲ್ಲಾ ವಚನ ಕೇಳ್ಕೊಂತ ಹೋಗಿದ್ದ, ತನ್ನ ಮೋಹ ಅನ್ನೋದ ಹೋಗ್ಬಿಟ್ಟಿತ್ತು ಅವ್ನ್ ಬಿಟ್ಟು. ಅರ್ಜುನ ಕೇಳ್ತಾನ ಕೃಷ್ಣ ಪರಮಾತ್ಮ, ಅರ್ಜುನ ಇನ್ನು ಮೋಹ ಬಿಟ್ಟತಿಲ್ಲ ಅಂದ. ಯಪ್ಪ, ಈ ಮೋಹ ಎಲ್ಲ ನಂದು ತೊಲಗಿ ಹೋಗೈತಿ, ಮತ್ತ ಸರಿತೋ ನಿನಗ ಬಾಣ್ ಬಿಡ್ಲು ಅಂದಾರಿ. ಅಲ್ಲೋ, ಮತ್ ಅವತ್ ನೋಡಿದ್ರೆ ನೀನು ಬಾಣ್ ಹಿಡಿದಿಲ್ಲ ಅಂದಿದ್ದಿ, ಹೆಂಗ್ ಹಿಡಿದಿ ಅಂದ. ಅದಕ್ಕೆ ದೇವ್ರ ಏನಂತಾನ? ನಾ ಹೆಂಗ್ ಇಡ್ತೇನೆ ಹಂಗ ಇರು ಅಂತ ಹೇಳತಾನ. ನಾ ಹೆಂಗಿರ್ತೇನೆ ಹಂಗಿರು. ನೀ ಹೆಂಗಿರ ಇರ್ಬೇಕಂದ್ರ ನಿಮ್ನ ಹೆಂಗ್ ಇಡ್ಬೇಕನ್ನೋದು ನನಗ್ ಗೊತ್ತೈತಿ ಅಂತಾನ ಪರಮಾತ್ಮ. ನೀ ಹಿಡಿಯುವುದಿಲ್ಲ ಅಂತ ಹಠ ತೊಟ್ಟವ್, ನಾ ಹಿಡಿಸಿನಿಲ್ಲ ಅಂದ. ಹಿಡಿಸಿದಪ್ಪ ಅಂದ. ಅವಾಗ ಏನಂದ? ಅರ್ಜುನ ಇವೆಲ್ಲ ಏನಾಗ್ಯಾವಂದ್ರ ಇವು ಹಂಗ ನಡ್ದಾಡಕತ್ತಾವ. ಇವ್ರಂತೇಳಿ ನಾನನ್ನು ಅಹಂಕಾರ ಹೊಕ್ಕು ಇವ್ ಮೊದ್ಲ ಸತ್ ಹೋಗ್ಯಾವ ಅಂದ. ಮೊದ್ಲ ಸತ್ ಹೋಗ್ಯಾವ. ಹೊಡಿತೇನಂದ? ಯಪ್ಪ, ಇವನ್ ಹೊಡಿಬೇಕಾದ್ರ ನಾ ಎಷ್ಟೈತಿ? 11 ಅಕ್ಷಣೆ ಐತಿ ಇದು ಕೌರವ್ರು. ನಿನಗ್ ಪ್ರಥಮ ಬಂದು ಕೇಳಿದ ನಾನು ಏನಂತ ಕೇಳಿದ? ಯಪ್ಪ,
ನನಗ ದುರ್ಯೋಧನಗ ಯುದ್ಧ ನಡೆದೈತಿ. ಈ ಯುದ್ಧದೊಳಗ ನನಗೇನ್ರ ಕೊಡಂತ ಕೇಳಿದ್ರು. ದುರ್ಯೋಧನ ಕೇಳಿದ, ಏನ್ ಕೇಳಿದ? 11 ಅಕ್ಷಯಣಿ ತಗೊಂಡು ಹೋದ. ನೀ ನನ್ನೊಂದು ಮಾತು ಕೇಳಿದಿ, ನಿನಗೇನು ಬೇಕಂತ ಕೇಳಿದಿ. ಆದ್ರ ಅರ್ಜುನ್ ಹೇಳಿದ್ದ, ಏನ್ ಹೇಳಿದ್ದಾರಿ? ನನಗೇನು ಬೇಡ, 11 ಅಕ್ಷಯನೂ ಬೇಡ, 7 ಅಕ್ಷಯನೂ ಬೇಡ, ನೀ ಬರೇ ಬೆಣ್ಣ ಹಿಂದಿರು, 1 ಕ್ಷಣದಾಗ ತೆಗಿತೀನಿ ಅಂತ ಹೇಳಿದ್ದೆ ನಾನು. ಅದನ್ನ ಇವತ್ತ ನನ್ನ ಮನಸ್ಸಿನಾಗಿಂದು ಏನ್ ಬಂದಿತ್ತಲ್ಲ, ಅದನ್ನ ನೆನಸಿ ಮಾಡಿ ಕೊಟ್ಟಿ ಪರಮಾತ್ಮ ಅಂದ. ಯಾರ? ಅರ್ಜುನ್ ಅಂದ ಈ ಮಾತನ್ನ. ಬರೀ 1 ಕ್ಷಣದೊಳಗೆ ತೆಗಿತೇನೆ ನೋಡಿದೀನಿ ಎಲ್ಲ ಅಂದ. ಈ ಕ್ಷಣದೊಳಗೆ ಎಷ್ಟು ತೆಗಿತೇನೆ ನೋಡಂದ. ಯಾರ್ಲಿಂತ ತೆಗಿತೇನೆ ಅಂದಾರಿ? ನೀ ಹಿಂದ ಬೆಣ್ಣ ಮ್ಯಾಗದಿಲ್ಲ ಸಾಕ, ನೀ ಬಿಲ್ಲು ಹೊಡಿಬೇಡ, ಬಾಣನು ಹೊಡಿಬೇಡ, ಏನು ಮಾಡಬೇಡ, ಬರೀ ನಿನ್ನ ಆಶೀರ್ವಾದ ಇದ್ರ ಸಾಕು. ಅದಕ್ಕೆ ಮನುಷ್ಯ ಜನ್ಮಕ್ ಬಂದ ಮ್ಯಾಲ ಯಾರ ಆಶೀರ್ವಾದ ತಗೋಬೇಕ್ರಿ? ನೀವು ಪರಮಾತ್ಮನ ಆಶೀರ್ವಾದ ತಗೋಬೇಕು. ಮತ್ ನೀವು ಮಾನವ ಕುಲ ಯಾರ ಆಶೀರ್ವಾದದಿಂದ ಹುಟ್ಟು ಬಂದೇವ್ರಿ? ಭಗವಂತನ ಆಶೀರ್ವಾದ ಮ್ಯಾಲ ಈ ಭೂಮಿಗೆ ಇಳಿದ್ ಬಂದೇವಿ. ನೀವೆಲ್ಲ ಭಗವಂತನ ಆಶೀರ್ವಾದ ಮ್ಯಾಲ ಈ ಭೂಮಿಗೆ ಇಳಿದ್ ಬಂದೇವಿ. ಪರಮಾತ್ಮನ ಆಶೀರ್ವಾದ ಮ್ಯಾಲ ನಾವು ಬಂದೇವಿ ಅಂದ್ರ ಹೆಂಗಿರ್ಬೇಕ್ರಿ ಅಂದ್ರ, ಮನುಷ್ಯ ಜನ್ಮಕ್ಕೆ ನೀವು ಬಂದೀವಿ ಅಂದ್ರ ಮನುಷ್ಯತ್ತಿಟ್ಕೊಂಡ ನಾವು ನಡಿದು ಕಲಿಬೇಕಂತಾರ. ಮನುಷ್ಯತ್ತಿಟ್ಕೊಂಡ ನಡಿದು ಕಲಿಬೇಕು. ಯಾವಾಗ ಶಿವಪ್ಪ ಅಂತ ಹೇಳಿದ, ಬ್ಯಾಡೋ ಶಿವಪ್ಪ ಅಂತ, ನೋಡೋ ಬೆಂಕಿ ಹಚ್ಚೋದಷ್ಟ ತಡ ಸುಟ್ಟು ಹೋಗಿಬಿಡ್ತೈತಿ ಅಂದ. ನನ್ನ ಸುಟ್ರು ದಾನ ಮಾಡುದಿಲ್ಲ ಅಂದರಿ. ನನ್ನ ಸುಟ್ರು ದಾನ ಮಾಡುದಿಲ್ಲ ಅಂದ್ರ ಮೋಹ ಅಂದ್ರೆ ಏನ್ ಮಾಡ್ತೈತಿ ಅಂದ್ರ, ತನ್ನ ಪ್ರಾಣ ಆದ್ರೂ ತ್ಯಾಗ ಮಾಡಾದ್ರೂ ಅದು ಆಸೆಕ್ ಗಂಟು ಉಳಿಸ್ಬಿಡ್ತೈತಿ. ಅಂದ್ರ ಆಸೆ. ಅದಕ್ಕೆ ಇಲ್ಲಿ ಹೇಳ್ತಾರ ಮಹಾತ್ಮರು, ಆಸೆ ಇರಬೇಕು, ಆಸೆ ಇರಬಾರ್ದಂತಲ್ಲ. ಆಸೆ ಇರಬೇಕು, ಅತಿ ಆಸೆ ಇರಬಾರ್ದಂತ, ದುರಾಸೆ ಇರಬಾರ್ದು. ಆಸೆ ಕೆಟ್ಟೇನ್ರಿ? ಆಸೆ ಬಂದ್ರು ತಿದ್ದುಪಡಿ ಮಾಡ್ಕೊಳಕ್ ಬರ್ತೈತಿ ಅಂತ ಏನ್ರಿ? ಮತ್ತ ದುರಾಸೆ ಬಂದ್ರು ತಿದ್ದುಪಡಿ ಮಾಡ್ಕೊಳಕ್ ಬರ್ತೈತಿ ಅಂತ. ಇಲ್ಲೊಂದ್ ಮಾತು ಹೇಳ್ತಾರ ಪುಣ್ಯಾತ್ಮರೇ, ಆಸೆ ಬಂದ್ರು ತಿದ್ದುಪಡಿ ಮಾಡ್ಕೊಳಕ್ ಬರ್ತೈತಿ, ದುರಾಸೆ ಬಂದ್ರು ತಿದ್ದುಪಡಿ ಮಾಡ್ಕೊಳಕ್ ಬರ್ತೈತಿ. ದುರ್ಬುದ್ಧಿ ಬಂದ್ರೆ ಎಲ್ಲಿ ತಿದ್ದುಪಡಿ ಮಾಡಕ್ ಬರುದು? ದುರ್ಬುದ್ಧಿ ಬಂದಿದ್ದ ಕರೆ ಇದ್ರ ಎಂದೂ ತಿದ್ದುಪಡಿ ಆಗುದಿಲ್ಲ ಅಂತ ಮನುಷ್ಯ. ದುರ್ಬುದ್ಧಿ ಯಾರಿಗೆ ಬಂದಿತ್ತು? ಲಂಕದ ರಾವಣ ಸೀತೆಯನ್ನು ಒಯ್ದ. ಏನೆಲ್ಲ ಗಳಿಸಿದ ರಾವಣ, ರಾವಣೇಶ್ವರ ಆಗಿ ಬಿಡ್ತಿದ್ದ. ಬರೀ ಹೆಣ್ಣಿನಿಗೆ ಬೆಣ್ಣೆತ್ತಿ ಏನಾತು? ದುರ್ಬುದ್ಧಿ ಬಂತು. ವಿನಾಶಿ ಕಾಲಕ್ಕ ವಿಪರೀತ ಬುದ್ಧಿ ಚಲವಾತು. ಅಂದ್ರ ಇಂಥ ರಾವಣನಂತವ್ರಿಗೆ ಆಗಿಲ್ಲಂತ ದುರ್ಬುದ್ಧಿ ಬಂದಿದ್ದು ತಿದ್ದುಪಡಿ ಮಾಡ್ಕೊಳಾಕ. ನೀವ್ ಯಾರದೇವ್ರಿ? ಅದಕ್ಕೆ ಏನಂತಾರ, ಆಸೆ ಬಂದಾಗ ತಿಳ್ಕೊ, ದುರಾಸೆ ಬಂದಾಗ ತಿಳ್ಕೊಂಡ್ ರಿಟರ್ನ್ ಮಾಡ್ಕೊಂಡ್ ಬಿಡು ಸಾಕು. ನೀ ದುರ್ಬುದ್ಧಿ ಹೋಗಿ ಹತ್ತಿದೆ ಅಂದ್ರ ರಾಮ ಏನಂತಾರ ಹೆಂಗಾರ? ಕಡೆ ರಣದಾಗಾದ್ರೂ ಹೇಳಿದ, ಎಲ್ಲಾರನು ಕೊಂದ ಮ್ಯಾಲಾದ್ರೂ ಹೇಳಿದ ರಾಮ, ಬ್ಯಾಡ ರಾವಣ, ನಿನಗ್ ಹೊಡಿದ್ ಬೇಡ, ಈಗಾರ ತಿಳ್ಕೊ ಅಂದ. ಎಷ್ಟು ತಲಿ ತೆಗದಾರಿ? 10 ತಲಿ ಹೋಗಿ 9 ತಲಿ ತೆಗದ. 9 ತಲಿ ತೆಗದ ಮ್ಯಾಗಾದ್ರೂ ಹೇಳಿದ ರಾಮ, ಬ್ಯಾಡ ರಾವಣ, ಬರೀ ಇನ್ನೊಂದು ತಲಿ ಉಳ್ದೈತಿ, ಈ ತಲಿ ತೆಗೆದು ನನ್ನ ಕೈಯಿಂದ ದೊಡ್ಡದಲ್ಲ, ಈಗಾದ್ರೂ ತಿಳ್ಕೊ ಅಂದ. ರಾವಣಿಗೆ ತಿಳ್ಕೋಕಾಗ್ಲಿಲ್ಲ. ಯಾಕಂದ್ರೆ ದುರ್ಬುದ್ಧಿ ಮಸ್ತಕದೊಳಗೆ ಹೊಕ್ಬಿಟ್ಟಿತ್ತು. ಇನ್ನೂ ಇವನು ಹೊಡಿಯತ್ತಾನ ಅನ್ನುವಂತ ತಾಕತ್ ಉಳಿದಿತ್ತು ರಾವಣಂತೇಳಿ. ಯಾವಾಗ ರಾವಣನ ಏನ್ ಮಾಡಿದ ರಾಮ? ತನ್ನ ಬಿಲ್ಲಿನಿಂದ ತೆಗೆದು ಹಾಕಿದ. ಅಂದ್ರ ದುರ್ಬುದ್ಧಿ ಹೊಕ್ಕಿತ್ತಂದ್ರ ಮನುಷ್ಯನಿಗೆ ಇದು ವಿನಾಶಿ ಮಾಡೇವಲ್ಲೇ, ಒಟ್ಟ ಬಿಡುದಿಲ್ಲ ಅಂತೇಳಿ. ರಾವಣನ ಹಿಂಬಾಲಿ ಎಷ್ಟು ಜನ ಚಲೋ ಅವ್ರಿದ್ರು? ಮೇಘನಾಥ ಇವ್ರು ಯಾರಂದ್ರ ಕುಂಭಕರ್ಣ, ಎಲ್ಲಾ ಚಲೋ ಮಂದಿ ಇತ್ತು. ಚಲೋ ಮಂದಿ ಮೊದಲು ಸತ್ರು, ಕೆಟ್ಟವ್ರು ಮೊದಲು ಸತ್ರು. ಇಲ್ಲೇ ನೋಡ್, ರಾವಣ ಒಬ್ಬ ಕೆಟ್ಟವ್ ಸಾಯ್ಬೇಕಾದ್ರ ಚಲೋ ಮಂದಿ ಎಲ್ಲಾ ಸರ್ವನಾಶ ಆದಾಗ ರಾವಣ ಸತ್ತ. ಅಂದ್ರ ಇವ್ರ ಇಂಥವ್ರು ಒಬ್ಬೊಬ್ರು ಇರ್ತಾರ ಈ ಜಗತ್ತಿನೊಳಗ. ಇವ್ರ ಏನ್ ಮಾಡ್ತಾರ? ಚಲೋ ಮಂದಿ ಕಳಿಸಿ ಇವ್ರು ಸಾಯ್ತಾರ ಕಡೆ ಲಾಸ್ಟ್. ಅದಕ್ಕೆ ಇಂಥವ್ರಿಂದ ನೀವ್ ಎಚ್ಚರ ಆಗ್ರಿ ಅಂತಾರ ಇಲ್ಲಿ. ಇಂಥವ್ರಿಂದ ಎಚ್ಚರ ಆಗ್ರಿ. ಯಾವಾಗ ಮುಂದೆ ಶಿವಪಂತ ಹೇಳಿದ, ಬ್ಯಾಡಪ್ಪ ನೋಡ್, ನಾ ಬೆಂಕಿ ಕೊಟ್ಟನಂದ್ರ ಈ ಬೆಂಕಿ ಜಳಕ್ ಯಾರು ತಡೆದಿಲ್ಲ, ನೀ ತಡಿಯುದಿಲ್ಲ, ಹಚ್ತೇನೆ ಅಂದ. ಹಚ್ಚಂದಾರಿ. ಹಚ್ಚಿದ ಬೆಂಕಿ ಒಳಗಿಂತ ಜಿಗದ್ ಓಡಾಕತ್ತಾರ ಮನಿಗ್ ಓಡೋದ. ಮನಿಗ್ ಓಡ್ ಹೋದ್ರು ಬಿಟ್ಟಾರ ಪರಮಾತ್ಮ. ಮತ್ತು ಭಿಕ್ಷಾನ್ ದೈ ಅಂದಾರಿ. ಭಿಕ್ಷಾನ್ ದೈ ಅಂದ ಪರಮಾತ್ಮ. ನಾನು ನಿಂತ್ರ ಅವ್ರನ್ನ ಶಾಶ್ವತ ಆಗೋ ಮಠ ಬಿಡುದಿಲ್ಲ ಅಂದ ಪರಮಾತ್ಮ.
ಅವ್ರನ್ನ ಶಾಶ್ವತ ಆಗೋ ಮಠ ನಾ ಬಿಡುದಿಲ್ಲ, ನಾ ಅಂತವದೇನಿ ಅಂದ ಪರಮಾತ್ಮ. ಭಿಕ್ಷಾಂದೇವಿ ಅಂದ ತನ್ನ ಹೆಂಡತಿಗೆ ಹೇಳಿದಾರೆ, ನಾ ಮಸಾಣದೊಳಗೆ ಹೋದ್ರು ಬಿಡ್ಲಿಲ್ಲ, ಕಾಡ್ತಾನಂತ ಸುಡುಗಾಡಕ್ ಹೋದ್ರು ಕಾಡಿನಲ್ಲ ಉಯ್ಯಪ್ಪ ಇವಂದ. ಸುಡುಗಾಡಕ್ ಹೋದ್ರು ಕಾಡಿದ ಅಲ್ಲ ಇವ. ಬೇಡ, ಚಂದ್ರಭಾಗದೊಳಗ ಏನೋ ನಾವು ಊಟ ಮಾಡಿ ಆ ಊಟದ ಗಂಟನ್ಯಾಗ ಒಂದ್ ಅರ್ಧ ರೊಟ್ಟಿ ಉಳ್ದೈತಿ, ಅದನ್ನ ದಾನ ಮಾಡಿಬಿಡಂದ. ನೋಡ್ರಿ, ತಿಂದು ಉಳ್ದಿತ್ತು, ಒಂದ್ ಅರ್ಧ ರೊಟ್ಟಿ ಉಳ್ದಿತ್ತು. ಯಾವಾಗ ಅದನ್ನ ಹೋಗಿ ದಾನ ಮಾಡಿಳ ಆ ತಾಯಿ. ದಾನ ಮಾಡಿದ ಮ್ಯಾಲ ತಗೊಂಡ ಪರಮಾತ್ಮ ಹೋದ, ನಿನ್ನಂತೇಳಿ ದಾನ ಇಸ್ಕೊಂಡೆಲ್ಲ ಆತು ಅಂತಂದ. ಆ ಊರೊಳಗೆ ಸಾರಿದಾರಿ ಪರಮಾತ್ಮ. ಏನಂತ ಸಾರಿದ? ಮಸಾನದೊಳಗ ಒಂದು ತೆಗ್ಗ ತೆಗಿತೇನಿ, ಆ ತೆಗ್ಗಿನೊಳಗ ಸಂಜೆ 6ರಿಂದ ಮುಂಜಾನೆ 6 ಮಟ ಯಾರು ಕುಂದಿರ್ತೀರಿ ಅವ್ರಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಸಾರಿದ. 2 ಲಕ್ಷ ರೂಪಾಯಿಯನ್ನ ಕೊಡ್ತೇನೆ, ಯಾರು ಕುಂದಿರ್ತೀರಿ ಅಂತ ಸಾರಿ ಟುಮ್ಕಿ ಹೊಡಿಸಿದ ಪರಮಾತ್ಮ. ಎಷ್ಟೋ ಜನ ಹೆದರಿದ್ರಿ, ಮತ್ ಮಸಾನದೊಳಗೆ ಕುಂದ್ರಿದ್ರು. 2 ಲಕ್ಷ ಎಲ್ಲಿದ್ ಬಿಡಪ್ಪ, ಜೀವನ ಉಳಿತ ಅಂತ ಹೆದರಿದ್ರು. ಇವ ಮುಂದ್ ಬಂದ ನಿಂತಾರಿ, 2 ಲಕ್ಷ ಅಲ್ರಿ, ಇವ್ ಬರ್ತಾನಂತ ದೇವ್ರಿಗೆ ಗೊತ್ತಾಗಿತ್ತು. ನಾವ್ ಹೆಂಗಿರ್ತೇವಿ ಹೆಂಗಿರೋ ಎಲ್ಲಾ ಪರಮಾತ್ಮ ಗೊತ್ತಿರ್ತೈತ್ರಿ. ನಾವೇನ್ ಮಾಡತ್ತೇವಿ ಎಲ್ಲಾ ಲೆಕ್ಕಿ ತಗೊಂತಿರ್ತಾನ. ಶಾಲಿ ಒಳಗ್ ಮಸ್ತಾರ ಲೆಕ್ಕಿ ತಗೊಂತಾನ. ಏನ್ ತಗೊಂತಾನ? ಯಾವ ಹುಡುಗರು ಹೆಂಗ್ ಬರ್ದಾವ ಹೆಂಗಿಲ್ಲ, ಅವ್ ಹೆಂಗ್ ಬರ್ದಾವ ಹಂಗ ಮಾರ್ಕಾಸ್ ಹಾಕ್ತಿರ್ತಾನ ಮಸ್ತರ್. ಹೌದಿಲ್ರಿ? ಆ ಮಾರ್ಕಾಸಿನೊಳಗ ಯಾವ ಮಾರ್ಕಾಸ್ ಫಸ್ಟ್ ಕ್ಲಾಸ್ ಮಾರ್ಕಾಸ್ ತಗೊಂತಾನ ಅವ್ ನೌಕರಿ ಹತ್ತಾನ. ಎಲ್ಲಾರು ಶಾಲಿಗೆ ಹೋಗಿರ್ತಾರ. ಹೌದಿಲ್ರಿ? ಹಿಂಗ ನೀವ್ ಯಾರು ಸ್ವಚ್ಛ ಮನಸ್ಲಿಂತ ಕೇಳ್ತಿರಲ್ಲ, ಅವ ಮಾರ್ಕಾಸ್ ತಗೊಂಡಾಗ ನೌಕರಿ ಹತ್ತಾನ. ಈ ಶ್ರವಣದೊಳಗೆ ಯಾರು ಪಕ್ಕಾ ಕೇಳ್ತೀರಿ ಅವ ವೈಕುಂಠ ಸೇರ್ತಾನ ಅಂತ ಹೇಳ್ತಾರೆ. ಈ ಮಾರ್ಕಾಸ್ದೊಳಗ ನೀವು ಯಾರು ಪರಮಾತ್ಮನ ಸಲುವಾಗಿ ಮೈ ಮರೆತು ಕೇಳ್ತಿರಲ್ಲ, ಭಗವಂತ ನೀವು ವೈಕುಂಠ ಸೇರ್ತೀರಿ. ಭಗವಂತ ನಿಮ್ಮನ್ನ ತಮ್ಮ ಹೃದಯದೊಳಗೆ ಸೇರಿಸ್ಕೊಂತೇನೆ ಅಂತಾನ ಪರಮಾತ್ಮ. ಯಾವಾಗ ಶಿವಪಂತ ಬಂದ ನಿಂತ ಇದರ ನಿಂತಾಗ ನಿಲ್ತೇನೋ ಕುಂದಿರ್ತೇನೋ ಅಂದ. 6ರಿಂದ 6 ಮಟ ನಾ ಮಿಸಕ್ಲಾಂಗ್ ಕುಂದಿರ್ತೇನೆ, ನನಗೆ 2 ಲಕ್ಷ ರೂಪಾಯಿ ಕೊಡು ಅಂದ. ನೀ ಬರ್ತಿ ಅನ್ನೋದು ಗೊತ್ತಿತ್ತು ನನಗ ಅಂದ ಪರಮಾತ್ಮ. ನೀ ಬರ್ತಿ ಅನ್ನೋದು ಗೊತ್ತಿತ್ತು ಅಂದ್ರ ಮೋಹ ಸಾಮಾನ್ಯದ್ದಲ್ಲ ಅಂತ ಹೇಳಿದ್ರು. ಮೋಹ ಸಾಮಾನ್ಯದ್ದಲ್ಲ. ಈ ಮೋಹ ಎಂತೆಂತವ್ರು ತಲೆ ಮ್ಯಾಲ ಕೈ ಆಡ್ಸೈತಿ ಅಂತ ಕೇಳಿದ್ರು ಮೋಹ ಹೇಳತತಿ. ನಾನೇನು ಅನ್ನುವಂತ ಸನ್ಯಾಸಿಗಳ ತಲೆ ಮ್ಯಾಲ ಕೈ ಆಡ್ಸೀನಿ ಅಂತ ಹೇಳತತ್ರಿ ಮೋಹ. ನಾನಿ ಅನ್ನುವಂತ ನೀವು ಸಂಸಾರಿಕರೆಲ್ಲ ಸನ್ಯಾಸಿಗಳ ತಲೆ ಮ್ಯಾಲ ಕೈ ಆಡ್ಸೀನಿ, ನನ್ನ ಮ್ಯಾಲ ನೆದರಾಸ್ಯಾರ, ಸನ್ಯಾಸಿಗಳ ಸತ್ಯಕ್ಕೆ ನೆದರಾಸ್ಯಾರ ಅಂತ ಹೇಳತತ್ರಿ ಮೋಹ. ಮೋಹ ಗೆದ್ರ ನಿನ್ನಂತ ಯಾರು ಇಲ್ಲೋ ಅಂತ ಹೇಳತತ್ರಿ ಮೋಹ. ಇಷ್ಟು ಮೋಹ ತಾಕತ್ತೈತಿ. ಹೆಂಗೈತ್ರಿ ಮೋಹ ತಾಕತ್ ಅಂತ ಕೇಳಿದಾಗ, ಒಂದ ನೀರಿನ ಸಮುದ್ರದೊಳಗ ಸರೋವರದೊಳಗ ಒಂದು ಕಂಬಳಿ ಹೊಂಟಿತ್ತಂತ್ರಿ. ಕಂಬಳಿ ಗುರು ಅಂದ ಶಿಷ್ಯನಿಗೆ, ಶಿಷ್ಯ ಅದೇನು ಆ ಸಾಗರದೊಳಗೆ ಹೋಗೋದು? ಇಲ್ರಿ, ಅದು ಕಂಬಳಿ ಅಂತಾರಿ ಶಿಷ್ಯ. ಅದು ಕಂಬಳಿ ಆಗಿದ್ದಿಲ್ಲಂತ್ರಿ, ಕಡ್ಡಿ ಆಗಿತ್ತಂತ. ಕಡ್ಡಿ ಹೊಂಟಿತ್ತಂತದ. ಅವಾಗ ಶಿಷ್ಯ ಅಂದನ, ಕಡ್ಡಿ ಅದ ಕಂಬಳಿ ತಂಬರ್ತೇನೆ ಅಂದಂತ. ಅದು ಕಂಬಳಿ ಐತೋ ಕಡ್ಡಿ ಐತೋ ಬ್ಯಾಡೋ ಶಿಷ್ಯ ಅಂದಂತ್ರಿ. ಇಲ್ಲ, ನಮ್ಗೆ ಎದಕ್ಕರ ಬರ್ತೈತಪ್ಪ, ನಾ ಹೋಗತ್ತೇನೆ ಅಂದಂತ. ಬ್ಯಾಡ, ಯಾಕಂದ್ರ ಇದು ಮೋಹ ಅನ್ನೋದು ನಮ್ಗೆ ಏನೇನ್ ಹಿಡಿಸ್ತತಿ ಗೊತ್ತಿಲ್ಲ, ಬ್ಯಾಡ ಅಂದಂತ ಗುರು. ಶಿಷ್ಯ ಅಂದ, ಇಲ್ಲ ಅದು ಕಂಬಳಿ ಐತಿ, ನಾ ತಗೊಂಡ್ ಬರ್ತೇನೆ ಅಂತ ಓಡಿ ಹೋಗಿ ಅದನ್ನ ಹಿಡ್ಕೊಂಡಂತ. ಅದೇನಾಗಿತ್ರಿ? ಕಡ್ಡಿ ಆಗಿತ್ತು. ಕಡ್ಡಿ ಇವ್ನ ಹಿಡ್ಕೊಂಡ್ಬಿಡ್ತ್ರಿ, ಬಿಡವಾಲ್ದದ. ಗುರುಗಳ ಆ ಕಡ್ಡಿನ, ಇದು ಕಡ್ಡಿ ಐತಿ ನಾನು ಬಿಡವಾಲ್ದು ಅಂದಂತ್ರಿ. ಅವಾಗ ಗುರು ಅಂದಂತ, ಮೊದಲ ಅದನ್ನ ನೀ ಹಿಡ್ಕೊಂಡ್ಯೋ ಅದ ನೀನ್ ಹಿಡ್ಕೊಂಡೋಗ್ತೀವ ಅಂತ. ಹಿಡ್ಕೊಂಡವ್ರು ಯಾರು? ಮೊದಲ ಅದನ್ನ ನಾವು. ಈ ಸಂಸಾರ ಹಿಡ್ಕೊಂಡವ್ರು ಯಾರು? ನಾವ. ಈ ಸಂಸಾರ ಅನ್ನೋ ಕಡ್ಡಿ ನಮ್ ನಾಡ್ ಸರಳ ಬಿಡುದಿಲ್ಲ ಅಂತಾರ ತುಕಾರಾಮ್. ಈ ಸಂಸಾರ ಅನ್ನೋ ಕಡ್ಡಿ ಇದು ಬಾಳ ಮನುಷ್ಯನ ತಳಮಳ ಮಾಡ್ತೈತಿ ಅಂತ ಹೇಳತ್ತಾರ. ಈ ಮಾಯ ಇಷ್ಟು ಮಾಡಾಕ್ ಹಸ್ತೈತಿ ಅಂತ ಹೇಳ್ತಾರೆ. ಈ ಮಾಯ ಪ್ರಪಂಚ ಇದು ಸಾಮಾನ್ಯವಲ್ಲ. ಎಂತೆಂತವ್ರ ತಲೆ ಮ್ಯಾಲ ಕೈ ಆಡಿಸಿತಂದ್ರ ಎಂತೆಂತ ಸಾಧು ಸತ್ಪುರುಷರು ಇವತ್ತೇನು ಬ್ಯಾಡ ಅಂದವ್ರು ಸತ್ಯಕ್ಕೆ ಅವ್ರ ಮ್ಯಾಲ ತಲೆ ಮ್ಯಾಲ ಕೈ ಆಡ್ಸೇನೆ ಅಂತ ಹೇಳತತ್ರಿ ಮಾಯ. ಮಾಯ ಹೇಳತತ್ರಿ ಇದು. ಯಾವಾಗ ಶಿವಪಂತ ನಾ ಕುಂದಿರ್ತೇನೆ ಅಂದ,
ಮಸಾನದೊಳಗ ವಿಚಾರ ಮಾಡು ಅಂದ, ನಾ ಕುಂದಿರ್ತೇನೆ ಅಂದರಿ. ಕುಂದ್ರಂಗಾರ ಅಂತೇಳಿ ಅವನು ಕುಂದ್ರಿಸಿದ. 2 ಲಕ್ಷ ರೂಪಾಯಿ ಕೊಡಂದ ಮೊದಲ ಕೈಯ ತಗೋರೋ ಮರ 2 ಲಕ್ಷ ಅಂತ ಕೊಟ್ಟಾರಿ. ಪರಮಾತ್ಮ 2 ಲಕ್ಷ ರೂಪಾಯಿ ಕೊಟ್ಟ. ಇವ್ ಹೋಗಿ ಕುಂತಾರಿ ಮಸಾನದೊಳಗ, ತೆಗ್ಗಿನೊಳಗ. ಅದ್ರ ಮ್ಯಾಲೆಲ್ಲಾ ಕಲ್ಲು ಹಾಕಿ ಬಡ್ಡಿ ಹಾಕಿ ಎದ್ದು ಬರ್ಬಾರ್ದ್ರಿ 6 ಗಂಟೆ ಮಟ. ಹಂಗ ಶಿಸ್ತು ಭರ್ತಿ ಮಾಡಿದ. ಇವ್ ಏನಿಲ್ಲ ಕುಂತಿದ್ದ ತೆಗ್ನ್ಯಾಗ. ಅಲ್ಲಿ ಏನಾಗಿತ್ರಿ ಅಂದ್ರ, ಕುಂತಿದ್ದ ಅಲ್ಲಿ ಏನ್ ಬರ್ತಿದ್ವು ಹಾವು ಚೋಳು ಎಲ್ಲಾ ಕಡ್ಯಾಕ್ ಬರ್ತಿದ್ವು. ನಾ ತಿಂತೇನೆ ನೀ ತಿಂತೇನೆ ಅಂತ ಕಡ್ಯಾಕ್ ಬರ್ತಿದ್ವು ಅಂತ್ರಿ. ಅವ್ನು ಕುಂತವ್ನ ಕಡ್ಯಾಕ್ ಬರ್ತಿದ್ವು ಅಂತ. ಮಸಾನದೊಳಗಿಂದ ಒಳಗ್ ಹಾದ ತೆಗ್ನ್ಯಾಗ ಹೋಗಿ ಕಾಡ್ತಿದ್ವು ಅಂತವ್ನು. ಅವಾಗೇನ್ ಅರ್ಧ ರೊಟ್ಟಿ ದಾನ ಮಾಡಿದ್ನಲ್ರಿ, ಬರ್ತಿತ್ರಿ ಅಂತ್ರಿ. ನಡಿ ಇಲ್ಲೋ ಅವ ಅರ್ಧ ರೊಟ್ಟಿ ದಾನ ಮಾಡ್ಯಾನಪ್ಪ, ಅವ್ ಸಾಮಾನ್ಯದವಲ್ಲ, ಅವ್ನು ಮುಟ್ಟಬ್ಯಾಡ್ರಿ ಅಂತಿತ್ತಂತ್ರಿ. ಆ ರೊಟ್ಟಿ ಪ್ರದಕ್ಷಿಣೆ ಆಗ್ತಿತ್ತಂತ್ರಿ. ಆ ರೊಟ್ಟಿ ದಾನದ ಕಿಮ್ಮತ್ ಹೆಂಗೈತಿ ಅಂತ ಹೇಳ್ತಾರ. ಇಂತ ದಾನ ಮಾಡ್ಯಾನೋ ಅಂತ ಆ ರೊಟ್ಟಿ ಹೇಳಿ ಪ್ರದಕ್ಷಿಣೆ ಆಗ್ತಿತ್ತಂತ. ಮುಟ್ಟು ಕೊಡ್ತಿದ್ದಿಲ್ಲ, ಒತ್ತಟಿಗೆ ಬರಗೊಡ್ದ ಒತ್ತಟಿಗೆ ಕಡ್ಯಾಕ್ ಬರ್ತಿದ್ವು ಅಂತವ್ನು. ಇವ್ ಬಾಳ ಪಾಪಿ ಅದಾನೋ ಅಂತ ಅವಂತಿದ್ವು. ಆ ರೊಟ್ಟಿ ಅಂತಿದ್ ಬಾಳ ಪುಣ್ಯಾತ್ಮದಾನು, ಇವ ಸಾಮಾನ್ಯ ಇಲ್ಲೋ. ಇವ ಅರ್ಧ ರೊಟ್ಟಿ ದಾನ ಮಾಡ್ಯಾನೋ, ಇವ ಸಾಮಾನ್ಯ ಇಲ್ಲ ಅಂತ ಅರ್ಧ ರೊಟ್ಟಿ ರೌಂಡ್ ಹಾಕ್ತಿತ್ತು, ಪ್ರದಕ್ಷಿಣೆ ಆಗ್ತಿತ್ತು. ಹೆಂಗ ನಡೀತ್ರಿ ಇದು? 6 ಗಂಟೆದಿಂದ 6 ಗಂಟೆ ಮಟ ನಡೀತಿದು. ಏನಾತ್ರಿ ಅವಾಗ ಹೇಳ್ರಿ? ಪಶ್ಚಾತ್ತಾಪ ಆತು. ಅದಕ್ಕೆ ಏನಂತಾರ, ಪಶ್ಚಾತ್ತಾಪ ಆಗದ ಎಂದು ಸಿದ್ಧಿ ಆಗುವುದಿಲ್ಲ ಅಂತ. ನೀ ಎಷ್ಟ ಗ್ರಂಥ ಓದಿದ್ರು, ನೀ ಎಷ್ಟ ಕ್ಷೇತ್ರವನ್ನ ಅಡ್ಡಾಡಿದ್ರು ಕೂಡ ಮನುಷ್ಯನಿಗೆ ಪಶ್ಚಾತ್ತಾಪ ಆಗದ ಸಿದ್ಧಿ ಆಗಕ್ ಬರೋದು ಇಲ್ಲ. ಯಾವಾಗ ಪಶ್ಚಾತ್ತಾಪ ಆತು, ಯಪ್ಪ ಬರೇ ನನ್ ಮ್ಯಾಗಿನ ಕಲ್ಲು ತೆಗೆದ್ರೆ ಸಾಕಂತಿದ್ದೀವಿ. 6 ಗಂಟೆ ಆತ್ರಿ, ಬೆಳಗಿನ 6 ಗಂಟೆಗೆ ಪರಮಾತ್ಮ ತೆಗದ ಕಲ್ಲು. ಯಪ್ಪ ಪರಮಾತ್ಮ, ನನ್ನ ಹೃದಯದ ಕಣ್ಣ ಕುರುಡಿದ್ದೇನೆ, ನೀ ಬೆಳಕ ಮಾಡಿ ತೋರಿಸಿದ ಅಂದ್ರೆ ನಿನ್ನಂತಾವ್ ಯಾರಿಲ್ಲ. ಇವು ಸಿರಿ ಸಂಪತ್ತೆಲ್ಲ ಇದು ಅಣಿತೈತಿ, ನೀವ್ ಒಬ್ಬ ಶಾಶ್ವತದಿ, ನೀನ ನನ್ನ ಪಾಲಿಗೆ ದೇವ್ರು ಅಂತ ದಂಡೋತ ನಮಸ್ಕಾರ. ಅದಕ್ಕೆ ಮನುಷ್ಯನಿಗೆ ಏನ್ ಬರ್ಬೇಕಂದ್ರ ಪಶ್ಚಾತ್ತಾಪ ಆಗ್ಬೇಕಂತ. ಮನುಷ್ಯನಿಗೆ ಪಶ್ಚಾತ್ತಾಪ ಆದಾಗ ಸಿದ್ಧಿ ಆಗ್ತದೆ. ಯಾವಾಗ ಇವ ಮನಿಗ್ ಓಡೋದ 2 ಲಕ್ಷ ರೂಪಾಯಿನೂ ಅಲ್ಲೇ ದಾನ ಹಂಚಿ ಒಗದ್ ಬಿಟ್ಟಾರ, ತಗೋರಿ ಯಾರು ಬೇಕಾದಾರಂತೀವಿ. ಮನಿಗ್ ಓಡಿ ಹೋದ, ಮನಿ ಒಳಗಿನ ಬಂಗಾರ ಆಭರಣಗಳೆಲ್ಲ ಎಲ್ಲಾ ಜನ ಕರಿಯಾಕತ್ತಾರಿ. ಬರ್ರಿ ತಗೋಬರ್ರಿ ಅಂತ ಕರಿಯಾಕತ್ತ. ಅಲ್ಲೋ ಮರ, ಯಾರಿಗೊಂದು ತುಣುಕು ರೊಟ್ಟಿ ಕೊಟ್ಟಾವಲ್ಲ, ನೀ ಒಂದ್ ಹಣಿ ನೀರು ಕೊಟ್ಟಾವಲ್ಲ, ಹಿಂಗ್ಯಾಕ್ ದಾನ ಮಾಡತ್ತಿ ಅಂದ. ಇದ್ಯಾವ್ದು ನಮ್ ಹಿಂಬಾಲಿ ಬರುದಿಲ್ಲ, ನಾವ್ ಮಾಡಿದ ಪುಣ್ಯ ನಮ್ಮ ಹಿಂಬಾಲಿ ಬರ್ತೈತಿ ಅಂದ. ನೀವೇನ್ ಪುಣ್ಯ ಮಾಡ್ತಿರಲ್ಲ, ಈ ಸಂತ ಸತ್ಕರಿಸಿ ಏನ್ ಮಾಡ್ತಿರಲ್ಲ, ಈ ಪುಣ್ಯ ಏನ್ ಮಾಡ್ತತ್ರಿ ಅಂದ್ರ ನಮ್ಮನ್ನ ವೈಕುಂಠತನ ಓದ್ ಹಚ್ಚತೈತಿ ಅಂತ ಹೇಳುತ್ತಾ ಇಲ್ಲಿ ಸರ್ವಯೋನಿಶ್ಯ ಕೌಂತೆಯ ಮೂರ್ತ ಸಂಭವತಿ ತಾಸಂ ಬ್ರಹ್ಮ ಮೂರ್ತೋನಿರಂ ಬೀಜ ಪ್ರದಾಪಿತ 14ನೇ ಅಧ್ಯಾಯದೊಳಗ್ರಿ ಇದು. ಅಂದ್ರೆ ಇವತ್ತೇನು ಪ್ರವಚನ 14ನೇ ದಿನ 14ನೇ ಮಾಡಿದ್ವಲ್ಲ, ಮುಂದೆ ನಾಳೆ 15ನೇ ದೃಷ್ಟಾಂತರೊಳಗ ಹೇಳ್ಬೇಕ್ರಿ. ಇವತ್ತು ಹೇಳಿದ್ ನಾಳೆ ಹೇಳ್ಕೊಡುದಿಲ್ರಿ ಸಂತರು, ಮತ್ ನಾಳೆ ಬೇರೆನೇ ಹೇಳ್ಬೇಕು. ಅಂದ್ರ ಆ ದೃಷ್ಟಾಂತ ಪೂರ್ವಕವಾಗಿ ಇಲ್ಲಿ ವಿರಾಮ್ ಕೊಡೋಣ ಅಂತ ಹೇಳ್ತೀನಿ. ಆತ್ಮರಿ ಸರ್ವಯೋನಿಶ್ಯ ಕೌಂತೆಯ ಮೂರ್ತ ಸಂಭವತಿಯ ತಾಸಂ ಮೂರ್ತಂ ಬೀಜ ಪ್ರದಾಪಿತ. ನಾವೇನ್ ಶಾಲಿ ಕಲ್ತವ್ರಲ್ಲ ಏನಲ್ಲ, ಪರಮಾತ್ಮನ ಆಶೀರ್ವಾದ ಇದು. ಹಾ ಬೋಲೆ ಬಿಲ ವೇದ ಬೋಲೆ. ಪರಮಾತ್ಮ ಯಾರಿಂದ ಏನ್ ಹೇಳಿಸ್ತಾನೋ ಗೊತ್ತಾಗುಲ್ಲ ಅಂತ, ಯಾರ ಹೃದಯದ ಕೊಂತ ಏನ್ ಮಾತಾಡ್ತಾನೋ ಗೊತ್ತಿಲ್ಲ ಪರಮಾತ್ಮ. ಅದಕ್ಕಾಗಿ ಏನೋ ಯಥಾಮತಿ ಪ್ರಕಾರವಾಗಿ ಈ ತೊದಲ ನುಡಿಯಿಂದ ಏನೋ ಒಂದು ಅಶುದ್ಧ ಆಗಿದ್ರು ಕೂಡ ಪರಮಾತ್ಮನ ಪಾದಕ್ಕ ನಾ ಅರ್ಪಿಸುತ್ತಾ ಇಲ್ಲಿ ಸಂತ ಮಹಾತ್ಮರಿಗೆ ಇವ್ರ ಪಾದಕ್ಕೂ ನನ್ನ ದೀರ್ಘ ನಮಸ್ಕಾರನ ಸಲ್ಲಿಸಿ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ.